ಬಿ ಪಿ ಜಾಸ್ತಿ ಆಗೋದಕ್ಕೆ ಮಾತ್ರ ಬಿ ಪಿ ಸಮಸ್ಯೆ ಅಂತ ಹೇಳ್ತೀವಿ. ಬಿ ಪಿ ಕಡಿಮೆ ಆಗೋದು ಅದು ಎಮರ್ಜೆನ್ಸಿಯಲ್ಲಿ ಮಾತ್ರ, ಲೋ ಬಿ ಪಿ ಅಂತೇಳಿ. ನಾರ್ಮಲ್ ಆಗಿ ಬಿ ಪಿ ಇದೆ ಅಂತಂದರೆ ಇದು ಹೈ ಇದೆ ಅಂತ ಅರ್ಥ, ಇದು ಲೋ ಅಲ್ಲ. ಸಿಸ್ಟೋಲಿಕ್ 120 ಇರಬೇಕು, ಡಯಾಸ್ಟೋಲಿಕ್ 80, ಎರಡು ರೀಡಿಂಗ್ ಇರುತ್ತೆ. ಆಮೇಲೆ ತುಂಬ ಅನ್ಕಂಟ್ರೋಲ್ಡ್ ಬಿ ಪಿ ಇದ್ದಾಗ ಹಾರ್ಟು ತುಂಬ ಪ್ರೆಷರ್ ಮಾಡಿ 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 ಹಾರ್ಟ್ ವೀಕ್ ಆಗಿಬಿಡುತ್ತೆ. ಬಿ ಪಿ ಅನ್ನುವಂಥದ್ದು ಅದೊಂದು ಸೈಲೆಂಟ್ ಕಿಲ್ಲರ್. ಅದು ಬಿ ಪಿ ಜಾಸ್ತಿ ಆದಾಗ ಬ್ರೈನಲ್ಲೂ ಕೂಡ ಚಿಕ್ಕ ಚಿಕ್ಕ ರಕ್ತನಾಳಗಳು ಏನಾದರೂ ಒಡ್ಕೊಂಡ್ಬಿಟ್ರೆ ಸ್ಟ್ರೋಕ್ ಅಂತ ಹೇಳ್ತೀವಿ. ಈಗ 200/100 ಇರೋರು ಕೂಡ ನಾರ್ಮಲ್ ಆಗಿ ಓಡಾಡ್ತಾನೆ ಇರ್ತಾರೆ. ಅವರು ಸುಮ್ಮನೆ ಯಾರೋ ಒಬ್ರು ಜನರಲ್ ಚೆಕಪ್ ಅಂತ ಬಿ ಪಿ ಚೆಕ್ ಮಾಡಿದಾಗ ಅವರಿಗೆ 200 ಅಂತ ಗೊತ್ತಾಗುತ್ತೆ. ಸೊ ಇದು ನಮ್ಗೆ ಏನು ಹೇಳುತ್ತೆ, ಇದು ನಮ್ಗೆ ಏನು ಪಾಠ ಹೇಳುತ್ತೆ ಅಂತಂದ್ರೆ, ಏನೇ ಸಿಂಪ್ಟಮ್ ಇಲ್ದಿದ್ರು ಕೂಡ ಹೈ ಬಿ ಪಿ ಇರೋ ಸಾಧ್ಯತೆ ಇರುತ್ತೆ. ತುಂಬಾ ಫಾಸ್ಟ್ ಫುಡ್ ಆಗಲಿ, ಆಮೇಲೆ ಪ್ರಿಸರ್ವ್ಡ್ ಐಟಮ್ಸ್ ಇದೆಲ್ಲ ತಿನ್ನೋದ್ರಿಂದ, ಆಮೇಲೆ ಅದರಲ್ಲೆಲ್ಲ ಸಾಲ್ಟ್ ಜಾಸ್ತಿ, ಉಪ್ಪು. ಸೊ ಅದಕ್ಕೆ ನಾವು ಫಸ್ಟ್ ಬಿ ಪಿ ಬಂದ ತಕ್ಷಣ ಮಾತ್ರೆ ಕೊಡೋದಕ್ಕಿಂತ ಮುಂಚೆನೂ ನಾವು ಅವ್ರಿಗೆ ಏನು ಹೇಳ್ತೇವೆ, ಉಪ್ಪು ಕಡಿಮೆ ತಗೊಳ್ಳಿ. ಪ್ರತಿಯೊಬ್ಬರೂ ಕೂಡ 1 ಬೌಲ್ ಹಣ್ಣನ್ನ ತಿನ್ನಲೇಬೇಕು ಡೈಲಿ. ರನ್ನಿಂಗ್ ಮಾಡಿದಾಗ ಬಿ ಪಿ ಜಾಸ್ತಿ ಆಗಿಲ್ಲ ಅಂತಂದರೆ ಅದು ನಾವು ಓಡುವಂಥ ಕಾಲಿನ ಮಸಲ್ಗಳಿಗೆ ರಕ್ತ ಸಪ್ಲೈ ಆಗೋದಿಲ್ಲ. ಸೊ ಅವಾಗ ಜಾಸ್ತಿ ಆಗುತ್ತೆ, ಅದು ನಾರ್ಮಲ್ಲು. ಆದರೆ ನಾರ್ಮಲ್ ಇರುವಾಗಲೇ, ಏನು ಕೆಲಸ ಇಲ್ಲದೆ ಇರುವಾಗಲೇ ಬಿ ಪಿ ಜಾಸ್ತಿ ಇದ್ದರೆ ಅದಕ್ಕೆ ಮಾತ್ರ ಬಿ ಪಿ ಅಂತೀವಿ. ಆಮೇಲೆ ನೈಟಲ್ಲಿ ನೀವು ಮಲಗುವಾಗ ತುಂಬ ನಿದ್ದೆಯಲ್ಲಿದ್ದಾಗ ಬಿ ಪಿ ಕಡಿಮೆ ಆಗಲೇಬೇಕು. ಡಾಕ್ಟರ್, ಎಷ್ಟು ದಿನಕ್ಕೊಂದ್ಸತಿ ನಾವು ಬಿ ಪಿ ಚೆಕಪ್ ಮಾಡಿಸ್ಕೋಬೇಕಾಗತ್ತೆ? ಈಗ ಯೂಶ್ವಲಿ ಈಗ 30-35 ಇಯರ್ಸಿಂದ 6 ತಿಂಗಳಿಗೊಂದ್ಸರಿ ಅಥವಾ ವರ್ಷಕ್ಕೊಂದ್ಸರಿ ಮಾಡಿಸಿದ್ರೆ ಸಾಕು. ಬಟ್ ಡೆಫಿನೆಟ್ಲಿ 40 ಏಜ್ ಆದಮೇಲೆ, 40 ಇಯರ್ಸ್ ಆದಮೇಲೆ 3 to 6 ಮಂತ್ಸ್ಗೆ ಒಂದ್ಸರಿ ಮಾಡಬೇಕು. ಕೋಆಕ್ಟೇಷನ್ ಅಂತೀವಿ, ಅದರಿಂದ ಬಿ ಪಿ ಜಾಸ್ತಿ ಇರುತ್ತೆ. ಆವಾಗ ನಾವು ಆ ಕೋಆಕ್ಟೇಷನ್ನ ಸರಿ ಮಾಡಿದ್ರೆ ಆ ಹೈ ಬಿ ಪಿ ವಿತೌಟ್ ಮೆಡಿಸಿನ್, ಅದೊಂದು ಸರ್ಜರಿ ಇರ್ಬೋದು ಅಥವಾ ಸ್ಟೆಂಟ್ ಇರ್ಬೋದು, ಅದರಿಂದ ಬಿ ಪಿ ಕಡಿಮೆ ಆಗುತ್ತೆ. ಲೈಫ್ ಟೈಮ್ ಮಾತ್ರ ತಗೋಬೇಕಾ? ಒಂದ್ಸರಿ ಸ್ಟಾರ್ಟ್ ಮಾಡಿದ್ರೆ ಬಿಡೋದೇ ಇಲ್ಲ. ಅದಕ್ಕೆ ನಾವು ಅವ್ರಿಗೆ ಏನು ಕ್ವಶನ್ ಕೇಳಬೇಕು ಅಂದರೆ, ಎಷ್ಟು ವರ್ಷ ನೀವು ಚೆನ್ನಾಗಿರ್ಬೇಕು ಅಲ್ವಾ? ಎಷ್ಟು ವರ್ಷ ನಿಮಗೆ ಯಾವುದೇ ಕಾಯಿಲೆ ಅಂದರೆ ಬಿ ಪಿಯಿಂದ ಬರುವಂಥ ಸಮಸ್ಯೆಗಳು ಎಷ್ಟು ವರ್ಷದವರೆಗೂ ಬೇಡ? 5 ವರ್ಷ ಬೇಡವಾ, 10 ವರ್ಷ ಬೇಡ, ಅಥವಾ ಲೈಫ್ ಟೈಮ್ ಬೇಡವಾ? ಅವ್ರು ಹೇಳೋದು ಲೈಫ್ ಟೈಮ್ ಬೇಡ. ಹಾಗಾದ್ರೆ ಲೈಫ್ ಟೈಮ್ ಮಾತ್ರ ತಗೊಳ್ಳಿ. ತಡೆಗಟ್ಟೋದು ಒಳ್ಳೆಯ ಆಹಾರ, ವ್ಯಾಯಾಮ, ಆಮೇಲೆ ಒಳ್ಳೆಯ ಹವ್ಯಾಸಗಳು. ನಮಸ್ತೆ, ನೀವು ನೋಡ್ತಿದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಇವಾಗಂತೂ ಸಣ್ಣ ವಯಸ್ಸಿನವರಲ್ಲೂ ಕೂಡ ಬಿ ಪಿ ಸಮಸ್ಯೆ ಕಾಮನ್ ಆಗಿಬಿಟ್ಟಿದೆ. ಅದರಲ್ಲೂ ಕೂಡ ಹೈ ಬಿ ಪಿ ಅಥವಾ ನಾವು ಹೈಪರ್ ಟೆನ್ಷನ್ ಅಂತ ನಾವೇನು ಕರಿತೀವಿ, ಎಲ್ಲ ವಯಸ್ಸಿನವರಲ್ಲೂ ಕೂಡ ಒಂದು ರೀತಿ ಕಾಮನ್ ಆಗಿ ಬರುವಂಥ ಒಂದು ಆರೋಗ್ಯ ಸಮಸ್ಯೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಈ ಬಿ ಪಿ ಸಮಸ್ಯೆ ಯಾಕಾಗಿ ಬರುತ್ತೆ, ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇದೆಯಾ, ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ಇರುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅರುಣ್ ಕುಮಾರ್ ಉಳ್ಳಾಗಡ್ಡಿ, ಕನ್ಸಲ್ಟೆಂಟ್ ಕಾರ್ಡಿಯಾಲಜಿಸ್ಟ್, ನಾರಾಯಣ ಹೃದಯಾಲಯ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್. ಇವಾಗಂತೂ ಈ ಬಿ ಪಿ ಸಮಸ್ಯೆ, ಅದರಲ್ಲೂ ಕೂಡ ನಾವು ಹೇಳಬೇಕು ಅಂತ ಹೇಳಿದ್ರೆ ಹೈಪರ್ ಟೆನ್ಷನ್ ಹೆಚ್ಚಾಗಿ ಕಾಮನ್ ಆಗಿ ಇರುವಂಥದ್ದು. ಹಾಗಿದ್ರೆ ಈ ಬಿ ಪಿ ಪ್ರಾಬ್ಲಮ್ ಅಂತ ಹೇಳಿದ್ರೆ ಏನು? ಈ ಬಿ ಪಿ ಸಮಸ್ಯೆ ಬಂದಾಗ ಏನೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ? ಬಿ ಪಿ ಅಂತಂದರೆ ನೋಡಿ, ಬ್ಲಡ್ ಪ್ರೆಷರ್ ಅಂತಂದರೆ ಈಗ ರಕ್ತದ ಒತ್ತಡ. ಕನ್ನಡದಲ್ಲಿ ಹಾರ್ಟು ಯಾವಾಗ ರಕ್ತವನ್ನು ಪಂಪು ಮಾಡುತ್ತೆ, ಅದರಲ್ಲಿ ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಆ ಪ್ರೆಷರು ಇಂತಿಷ್ಟೇ ಇರಬೇಕಂತ ಇರುತ್ತೆ. ಪ್ರೆಷರ್ ಜಾಸ್ತಿ ಆದರೆ, ಈಗ ನೀವು ಫಾರ್ ಎಕ್ಸಾಂಪಲ್ ಒಂದು ಬಲೂನ್ ತೊಗೋಬೋದು. ಬಲೂನಲ್ಲೂ ಕೂಡ ಈ ಒಂದಿಷ್ಟು ಪ್ರೆಷರ್ ಅಂತ ಇರುತ್ತೆ. ಆ ಪ್ರೆಷರ್ ಇದ್ದರೆ ಮಾತ್ರ ಅದು ಬಲೂನ್ ಚೆನ್ನಾಗಿರುತ್ತೆ. ನೀವು ಜಾಸ್ತಿ ಪ್ರೆಷರ್ ಇದ್ದಾಗ ಬಲೂನ್ ಹೇಗೆ ಒಡೆದೋಗುತ್ತೋ ಅದೇ ರೀತಿಯೂ ಕೂಡ ಈ ರಕ್ತನಾಳ, ಹಾರ್ಟು, ಇದರಲ್ಲೂ ಕೂಡ ಒಂದು ಪ್ರೆಷರ್ ಅನ್ನೋದಿರುತ್ತೆ. ಮಿನಿಮಮ್ ಪ್ರೆಷರ್ ಇರುತ್ತೆ. ಆ ಪ್ರೆಷರ್ ಇದ್ದಾಗ ಮಾತ್ರ ಅದು ಎಲ್ಲ ಆರ್ಗನ್ಗಳಿಗೆ ಹಾರ್ಟ್ ಪಂಪ್ ಮಾಡಿ ಬೇರೆ ಬೇರೆ ಆರ್ಗನ್ಗಳಿಗೆ ರಕ್ತವನ್ನು ಸಂಚರಿಸುತ್ತೆ. ಆ ಪ್ರೆಷರನ್ನೇ ಬ್ಲಡ್ ಪ್ರೆಷರ್ ಅಂತ ಹೇಳ್ತೇವೆ. ಡಾಕ್ಟರ್, ಬಿ ಪಿ ಸಮಸ್ಯೆ ಅಂದರೆ ಏನು? ಇದು ಉಂಟಾದಾಗ ನಮ್ಮ ಬಾಡಿಲಿ ಏನೆಲ್ಲ ಏರ್ಪೇರಾಗುತ್ತೆ? ಬಿ ಪಿ ಸಮಸ್ಯೆ ಅಂತಂದರೆ, ಬಿ ಪಿ ಜಾಸ್ತಿ ಆಗೋದಕ್ಕೆ ಮಾತ್ರ ಬಿ ಪಿ ಸಮಸ್ಯೆ ಅಂತ ಹೇಳ್ತೀವಿ. ಬಿ ಪಿ ಕಡಿಮೆ ಆಗೋದು ಅದು ಎಮರ್ಜೆನ್ಸಿಯಲ್ಲಿ ಮಾತ್ರ, ಲೋ ಬಿ ಪಿ ಅಂತ ಹೇಳ್ತೀವಿ. ನಾರ್ಮಲ್ ಆಗಿ ಬಿ ಪಿ ಇದೆ ಅಂತಂದರೆ ಇದು ಹೈ ಇದೆ ಅಂತ ಅರ್ಥ, ಇದು ಲೋ ಅಲ್ಲ. ಸೊ ಬಿ ಪಿ ಹೈ ಇದೆ ಅಂದರೆ, ನಾರ್ಮಲ್ ಆಗಿ ಎಲ್ಲರ ಬಿ ಪಿ ಎಷ್ಟಿರಬೇಕು ಅಂದರೆ, ಸಿಸ್ಟೋಲಿಕ್ 120 ಇರಬೇಕು, ಡಯಾಸ್ಟೋಲಿಕ್ 80, ಎರಡು ರೀಡಿಂಗ್ ಇರುತ್ತೆ. ಸೊ ಸಿಸ್ಟೋಲಿಕ್ 120 ಇರಬೇಕು, ಡಯಾಸ್ಟೋಲಿಕ್ 80 ಇರಬೇಕು. ಯಾವಾಗ ಈ ರೀಡಿಂಗು ಜಾಸ್ತಿ ಆಗುತ್ತೆ ಅದಕ್ಕೆ ನಾವು ಹೈ ಬಿ ಪಿ ಅಂತೀವಿ. ಇನ್ನೂ ಆಡು ಭಾಷೆಯಲ್ಲಿ ಅಂದರೆ ಬಿ ಪಿ ಇದೆ ಅಂತ ಹೇಳ್ತೀವಿ. ಸೊ ಬಿ ಪಿ ಇದೆ ಅಂದರೆ ಹೈ ಬಿ ಪಿ ಇದೆ ಅಂತ ಅರ್ಥ. ಸೊ ನಾರ್ಮಲ್ ಆಗಿ ಲೆಸ್ ದ್ಯಾನ್ 120 ಸಿಸ್ಟೋಲಿಕ್, ಲೆಸ್ ದ್ಯಾನ್ 80 ಡಯಾಸ್ಟೋಲಿಕ್ ಇರಬೇಕು. ಅದರಲ್ಲಿ ಬಿ ಪಿ ಇರೋರಿಗೆ
ಅದು 120 ಇರೋದು 140, 180, 200 ವರೆಗೂ ಹೋಗುತ್ತೆ. ಡಯಾಸ್ಟೋಲಿಕ್ 80 ಇರೋದು 100, 160 100, ಆಮೇಲೆ 120, 140ವರೆಗೂ ಆ ಥರ ಹೋಗುತ್ತೆ. ಇದು ಹೈ ಬಿ ಪಿ. ಓಕೆ, ಸೊ ಬಾಡಿಲಿ ಏನೆಲ್ಲ ಚೇಂಜಸ್ ಆಗುತ್ತೆ? ಬಿ ಪಿ ಇದ್ದಾಗ ಬಾಡಿಯಲ್ಲಿ ಮೇಜರ್ ಆರ್ಗನ್ಸಿಗೆ ಅದು ಅಫೆಕ್ಟ್ ಆಗುತ್ತೆ. ಯಾಕಂದರೆ ಮೇಜರ್ ಆರ್ಗನ್ಸ್ ಅಂತಂದರೆ ಹಾರ್ಟ್ ಇರ್ಬೋದು, ಕಿಡ್ನಿ ಇರ್ಬೋದು, ಆಮೇಲೆ ಕಣ್ಣು ಇರ್ಬೋದು. ಇವೆಲ್ಲ ಮೇಜರ್ ಆರ್ಗನ್ಸ್ಗಳು. ಈಗ ಒಂದು ನಾರ್ಮಲ್ ಪ್ರೆಷರಿಂದ ಬ್ಲಡ್ ಸಿಗ್ತಾ ಇರುತ್ತೆ. ಯಾವಾಗ ಹೈ ಪ್ರೆಷರಿಂದ ಬ್ಲಡ್ ಸಪ್ಲೈ ಹೋಗುತ್ತಲ್ವ, ಆವಾಗ ಫಾರ್ ಎಕ್ಸಾಂಪಲ್ ಹಾರ್ಟಲ್ಲಿ ಏನಾಗುತ್ತೆ, ಹಾರ್ಟು ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಆಗುತ್ತೆ. ಯಾಕಂದರೆ ಹಾರ್ಟು ನಾರ್ಮಲ್ ಥಿಕ್ನೆಸ್ಗಿಂತ ಜಾಸ್ತಿ, ಯಾಕಂದರೆ ಅದು ಜಾಸ್ತಿ ಪ್ರೆಷರ್ ಅಪೋಸಿಟ್ ಪಂಪ್ ಮಾಡಬೇಕು. ಆವಾಗ ಹಾರ್ಟು ತನ್ನಷ್ಟಕ್ಕೆ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಆಗುತ್ತೆ. ಆಮೇಲೆ ತುಂಬ ಅನ್ಕಂಟ್ರೋಲ್ಡ್ ಬಿ ಪಿ ಇದ್ದಾಗ ಹಾರ್ಟು ತುಂಬ ಪ್ರೆಷರ್ ಮಾಡಿ ಹಾರ್ಟ್ ವೀಕ್ ಆಗಿಬಿಡುತ್ತೆ. ಓಕೆ, ಸೊ ಅದು ಹೈಪರ್ಟೆನ್ಸಿವ್ ಹಾರ್ಟ್ ಫೇಲ್ಯೂರ್ ಅಂತೀವಿ. ಇದು ಹಾರ್ಟ್ ಮೇಲೆ ಆಗುವಂಥದ್ದು. ಕೊನೆಗೆ ಎಷ್ಟೊಂದು ಸಾರಿ ಬ್ಲಾಕೇಜ್ಗಳು ಕೂಡ ಆಗುತ್ತೆ. ಅದು ಬ್ಲಾಕೇಜ್ ಆದಾಗ ನಿಮಗೆ ಗೊತ್ತಿದೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ. ಸೊ ಇದು ಹಾರ್ಟ್ ಮೇಲಿನ. ಬ್ರೈನ್ನಲ್ಲಿ ಏನಾಗುತ್ತೆ ಅಂತಂದರೆ ಬಿ ಪಿ ಜಾಸ್ತಿ ಆದಾಗ ಬ್ರೈನ್ನಲ್ಲೂ ಕೂಡ ಚಿಕ್ಕ ಚಿಕ್ಕ ರಕ್ತನಾಳಗಳು ಏನಾದರೂ ಒಡ್ಕೊಂಬಿಟ್ರೆ ಸ್ಟ್ರೋಕ್ ಅಂತ ಹೇಳ್ತೀವಿ. ಸ್ಟ್ರೋಕ್ ಆಗುತ್ತೆ. ಆವಾಗ ಒಂದು ಕಡೆ ಯೂಶ್ವಲಿ ಮೋಸ್ಟ್ ಕಾಮನ್ಲಿ ಒಂದು ಕಡೆ ಕೈ ಮತ್ತು ಕಾಲು ಕೂಡ ಆಡೋಕ್ಕಾಗೋದಿಲ್ಲ, ಸ್ವಾಧೀನ ಕಳ್ಕೊಳ್ಳುತ್ತೆ. ಆಮೇಲೆ ಹೈಪರ್ಟೆನ್ಸಿವ್ ರೆಟಿನೋಪತಿ ಅಂತ ಹೇಳ್ತೀವಿ. ರೆಟಿನೋಪತಿ ಅಂತಂದರೆ ಕಣ್ಣಿನಲ್ಲೇ ಕೂಡ ಅಲ್ಲಿ ಹೈಪರ್ಟೆನ್ಸಿವ್ ಚೇಂಜಸ್ ಬರುತ್ತೆ. ಅದನ್ನು ನಾವು ನೋಡಿದಾಗ ಗೊತ್ತಾಗುತ್ತೆ. ಸೊ ಆ ಹೈಪರ್ಟೆನ್ಸಿವ್ ಕಣ್ಣಿನಲ್ಲೂ ಕೂಡ ಬ್ಲೀಡಿಂಗ್ ಆಗೋದು, ಅದರಲ್ಲೂ ಕೂಡ ಚೇಂಜಸ್ಗಳಾಗ್ತವೆ. ಸೊ ಹೀಗಾಗಿ ಬಿ ಪಿ ಅನ್ನುವಂಥದ್ದು ಅದೊಂದು ಸೈಲೆಂಟ್ ಕಿಲ್ಲರ್. ಅದು ಗೊತ್ತಾಗ್ದೇನೆ ಒಳಗಡೆನೇ ತೊಂದರೆಗಳನ್ನು ಮಾಡ್ತಾನೆ ಇರುತ್ತೆ. ಅದಕ್ಕೆ ಅದನ್ನು ತುಂಬ ಕಂಟ್ರೋಲಲ್ಲಿ ಇಡಬೇಕು. ಓಕೆ, ಹೈ ಬಿ ಪಿ ಇದೆ ಅಂದಾಗ ಏನೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಡಾಕ್ಟರ್? ಸಿಂಪ್ಟಮ್ಸು ಕೆಲವೊಂದು ಸಾರಿ ತಲೆನೋವು ಬರುತ್ತೆ, ತಲೆ ಸುತ್ತು ಬರುತ್ತೆ. ಆದರೆ ಯಾರೂ ಕೂಡ ಸಿಂಪ್ಟಮ್ಗೋಸ್ಕರ ವೆಯ್ಟ್ ಮಾಡಬಾರ್ದು. ಸಿಂಪ್ಟಮ್ ಇಲ್ದಿದ್ರೂ ಕೂಡ ಚೆಕಪ್ ಮಾಡ್ಕೋಬೇಕು. ಯಾಕಂದರೆ ಎಷ್ಟೊಂದು ಜನ, ಈಗ ನಾನು ಹೇಳಿದೆ 120/80 ಅಂತ, ಈಗ 200/100 ಇರೋರು ಕೂಡ ನಾರ್ಮಲಾಗಿ ಓಡಾಡ್ತಾನೆ ಇರ್ತಾರೆ. ಅವರು ಸುಮ್ಮನೆ ಯಾರೋ ಒಬ್ಬರು ಜನರಲ್ ಚೆಕಪ್ ಅಂತ ಬಿ ಪಿ ಚೆಕ್ ಮಾಡಿದಾಗ ಅವರಿಗೆ 200 ಅಂತ ಗೊತ್ತಾಗುತ್ತೆ. ಸೊ ಇದು ನಮ್ಗೇನು ಹೇಳುತ್ತೆ, ಇದು ನಮ್ಗೇನು ಪಾಠ ಹೇಳುತ್ತೆ ಅಂತಂದರೆ, ಏನೇ ಸಿಂಪ್ಟಮ್ ಇಲ್ದಿದ್ರೂ ಕೂಡ ಹೈ ಬಿ ಪಿ ಇರೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕಾಗಿ ಸಿಂಪ್ಟಮ್ಗೋಸ್ಕರ ವೇಟ್ ಮಾಡೋದಕ್ಕಿಂತನೂ ನಾವು ಅವಾಗವಾಗ ಚೆಕ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಬಿ ಪಿ ಯಾವ ಏಜ್ನಿಂದ ಸ್ಟಾರ್ಟ್ ಆಗುತ್ತೆ, ಇಂಥ ಏಜಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಏನಾದರೂ? ಬಿ ಪಿ ಮೋಸ್ಟ್ ಕಾಮನ್ಲಿ ಈಗ ಮೊದಲು ತುಂಬ ಸ್ವಲ್ಪ ಏಜ್ ಆದವ್ರಿಗೆ ಆಗ್ತಾಯಿತ್ತು. ಬಟ್ ಇತ್ತೀಚೆಗೆ ನಿಮ್ಗೆ ಗೊತ್ತಿದೆ, ಲೈಫ್ ಸ್ಟೈಲ್ ಇರ್ಬೋದು, ಡಯಟು, ಎಕ್ಸಸೈಸು, ಇದೆಲ್ಲ ಸ್ಟ್ರೆಸ್ಸು, ಇದೆಲ್ಲ ಇರೋದ್ರಿಂದ ಸ್ವಲ್ಪ ಕಡಿಮೆ ಏಜ್ನವರಿಗೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಕಡಿಮೆ ಅಂತಂದರೆ 30-35 ಆ ಏಜಿಂದನೇ ಬಿ ಪಿ ಜಾಸ್ತಿ ಆಗ್ತಾ ಇದೆ. ಪ್ರೆಷರ್ ಇರ್ಬೋದು, ಬ್ಯಾಡ್ ಹ್ಯಾಬಿಟ್ಸ್ ಇರ್ಬೋದು, ಅದೆಲ್ಲದರಿಂದ ಬಿ ಪಿ ಅವ್ರಿಗೆ ಜಾಸ್ತಿ ಆಗ್ತಾ ಇದೆ. ಡಾಕ್ಟರ್, ಈಗ ನಮ್ಮ ಬಾಡಿಯಲ್ಲಿ ನಾರ್ಮಲ್ ಬಿ ಪಿ ಎಷ್ಟಿರಬೇಕು? ಈಗ ಹೈ ಬಿ ಪಿ ಬಗ್ಗೆ ನಾವು ಮಾತಾಡ್ತಿರೋದ್ರಿಂದಾಗಿ ಹೈ ಬಿ ಪಿ ಇದೆ ಅಂದಾಗ ಏನಾದರೂ ಬೇರೆ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತಾ? ನಾರ್ಮಲ್ ಆಗಿ 120ಗಿಂತ ಕಡಿಮೆ ಇರಬೇಕು ಸಿಸ್ಟೋಲಿಕ್ಕು. ಡಯಾಸ್ಟೋಲಿಕ್ಕು 80-80ಗಿಂತ ಕಡಿಮೆ ಇರಬೇಕು. ಹೈ ಬಿ ಪಿ ಅಂದರೆ ಅದರಲ್ಲೇ ಮತ್ತೆ ಸ್ಟೇಜ್ 1, 2, 3 ಅಂತಿದೆ. ಅಂದರೆ 140 to 90, ಆಮೇಲೆ 100, 160 to 100, ಮೋರ್ ದೆನ್ 160 ಆ್ಯಂಡ್ ಮೋರ್ ದೆನ್ 100 ಆ ಥರ. ಸೊ ಸ್ಟೇಜ್ 1, 2, 3 ಅಂತ. ಸೊ ಹೈ ಬಿ ಪಿ ಇದ್ದಾಗ ನಾನು ಆವಾಗಲೇ ಹೇಳಿದೆ, ಸಿಂಪ್ಟಮ್ಸ್ ಇರುತ್ತೆ, ಆದರೆ ಯಾವಾಗಲೂ ಸಿಂಪ್ಟಮ್ಸ್ ಇರೋದಿಲ್ಲ. ಇದು ಎಸಿಂಪ್ಟಮ್ಯಾಟಿಕ್ ಡಿಸೀಸ್. ಸಿಂಪ್ಟಮ್ಸ್ ಅಂದರೆ ಕೆಲವೊಂದು ಸರಿ ಹೇಗೆ ಅಂದರೆ ಬ್ರಾಡ್ ರೇಂಜ್ ಅಂತ ಹೇಳ್ಬೋದು. ಈಗ ಕೆಲವೊಬ್ಬರು ಸ್ಟ್ರೋಕ್ ಆಗಿ ನಮ್ಮ ಹತ್ರ ಬಂದಾಗ ಹೈ ಬಿ ಪಿ ಇದೆ ಅಂತ ಗೊತ್ತಾಗುತ್ತೆ. ಕೆಲವೊಬ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ನಮ್ಮ ಹತ್ರ ಬಂದಾಗ ಹೈ ಬಿ ಪಿ ಇದೆ ಅಂತ ಗೊತ್ತಾಗುತ್ತೆ. ಕೆಲವೊಬ್ಬರು ಸುಮ್ಮನೆ ಜನರಲ್ ಚೆಕಪ್ಪಿಗೆ ಬಂದಾಗ ಹೈ ಬಿ ಪಿ ಅಂತ ಗೊತ್ತಾಗುತ್ತೆ. ಹಾಗಾಗಿ ಹೈ ಬಿ ಪಿಯಲ್ಲಿ ಸಿಂಪ್ಟಮ್ಸ್ ಏನು ಹೇಳ್ಬೋದು ಅಂದರೆ, ಸಿಂಪ್ಟಮ್ ಇಲ್ಲದೆ ಇರೋದ್ರೆ ಎಸಿಂಪ್ಟಮ್ಯಾಟಿಕ್ಕಿಂದ ಸಿಂಪ್ಟಮ್ಯಾಟಿಕ್ಕು, ಹಾರ್ಟ್ ಅಟ್ಯಾಕು, ಸ್ಟ್ರೋಕು ಅಲ್ಲಿವರೆಗೂ ಯಾವ ರೀತಿಯಾಗಾದರೂ ಪ್ರೆಸೆಂಟ್ ಆಗ್ಬೋದು. ಸೊ ಕೆಲವೊಮ್ಮೆ ಸಿಂಪ್ಟಮ್ಸ್ ಇಲ್ದೇನೂ ಇರ್ಬೋದು. ನಾನು ಹೇಳಿದ್ನಲ್ಲ, ನಮ್ಮ ಮಧ್ಯೆ ಓಡಾಡೋರು ಜೊತೆಗೆ ನಮ್ಮ ಮಧ್ಯೆ ನಾರ್ಮಲ್ ಆಗಿರೋರ್ಗೇನೆ ಯಾರೋ ಒಬ್ಬರನ್ನ ಕರೆದು ನಾವು ಬಿ ಪಿ ಚೆಕ್ ಮಾಡಿದಾಗ ಹೈ ಇರ್ಬೋದು. ಸೊ ಹಾಗಾಗಿ ಗೊತ್ತಾಗೋದಿಲ್ಲ. ಸೊ ಇದಕ್ಕೆ ಒಂದೇ ಒಂದು ಪರಿಹಾರ ಏನಂದರೆ ಬಿ ಪಿ ಚೆಕಪ್. ಅವಾಗವಾಗ ಅದು ಬಿ ಪಿ ಚೆಕಪ್ ಮಾಡಿಕೊಂಡಾಗ ನಾವು ನಾರ್ಮಲ್ ಇದ್ದರೆ ಅದು ಮಿಸ್ ಆಗಲ್ಲ.
ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಸ್ಟ್ರೆಸ್ ಆಗಿ ಕೆಲಸ ಮಾಡುವಂಥದ್ದು ಕಾಮನ್ ಆಗಿರುತ್ತೆ ಡಾಕ್ಟರ್. ಸೊ ಹೆಚ್ಚು ಸ್ಟ್ರೆಸ್ಸನ್ನು ತೆಗೆದುಕೊಳ್ಳುವಂಥದ್ದು ಹೈ ಬಿ ಪಿಗೆ ಕಾರಣ ಆಗುತ್ತಾ? 100% ಕಾರಣ ಆಗುತ್ತೆ. ಯಾಕಂದರೆ ಈಗ ನಾವು ಎಷ್ಟೊಂದು ಸರಿ ಬಂದಾಗ ನಾವೇ ಕೇಳ್ತೀವಿ ಪೇಷಂಟ್ಗೆ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಯಾಕೆ ಇಷ್ಟೊಂದು ಬಿ ಪಿ ಇದೆ, ನಿಮ್ಮ ಕೆಲಸ ಏನಿದೆ ಅಂದಾಗ ತುಂಬ ಜನ ಅವರು ಫಸ್ಟ್ ಹೇಳೋದೇ ಸ್ಟ್ರೆಸ್ಸು ಅಂತ. ಸೊ ಆ ಸ್ಟ್ರೆಸ್ಸು ಹೇಗಂತಂದರೆ ಅವರಿಗೆ ನಿದ್ದೆ ಮಾಡೋದಕ್ಕೂ ಕೂಡ ಟೈಮ್ ಇರೋದಿಲ್ಲ, ತುಂಬ ವರ್ಕ್ ಅವರ್ಸು, ಸ್ಟ್ರೆಸ್ಸು ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಮಾಡಿ ಲೇಟ್ ನೈಟ್ವರೆಗೂ ಮಾಡ್ತಾರೆ. ಸೊ ಹಾಗಾಗಿ ನಾನು ತುಂಬ ಜನರಿಗೆ ಹೇಳ್ತಾ ಇರ್ತೀನಿ, ನೀವು ವರ್ಕ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು 1 ಅವರ್ ಹೆಲ್ತ್ಗೆ ನೀವು ಇದನ್ನು ಕೊಡಬೇಕು, ಇಲ್ಲ ಗಮನ ಕೊಡಬೇಕು. ಯಾಕಂದರೆ ತುಂಬ ಅಷ್ಟು ಕೆಲಸ ಮಾಡಿದ್ರೆ ಅದು ಒಂದು ಎಫಿಷಿಯೆಂಟ್ ವರ್ಕ್ ಆಗೋದಿಲ್ಲ. ನೀವು 1 ಅವರ್ ಹೆಲ್ತಿಗೆ ಕೊಟ್ಟರೆ ನೀವು ಈಗ ಒಂದು 8 ಗಂಟೆಯಲ್ಲಿ ಮಾಡೋ ಕೆಲಸ ನೀವು ಕೆಲವೊಂದು ಸರಿ 6 ಗಂಟೆಯಲ್ಲೇ ಮಾಡ್ಬೋದು. ಅಷ್ಟು ಎನರ್ಜಿ ಇರುತ್ತೆ, ಡಬಲ್ ಆಗ್ಬಿಡುತ್ತೆ, ಕಾನ್ಸಂಟ್ರೇಟ್ ಮಾಡೋದಕ್ಕೂ ಸಾಧ್ಯ. ಬಿ ಪಿ ಸಮಸ್ಯೆ ಹೆರಿಡಿಟ್ರಿ ಮುಖಾಂತರ ಬರುತ್ತೆ ಡಾಕ್ಟರ್? ಹೌದು, ಬಿ ಪಿ ಹೆರಿಡಿಟ್ರಿನೂ ಇದೆ. ಯಾಕಂದರೆ ಈಗ ಇಷ್ಟು ಜನರಲ್ಲಿ ಬಿ ಪಿ ಇದೆ ಅಂತಂದಾಗ ಸೈಂಟಿಸ್ಟ್ ಡೆಫಿನೆಟ್ಲಿ ಅದು ಯಾಕೆ ಬರುತ್ತೆ ಅಂತ ಕಂಡುಹಿಡಿಯೋಕ್ಕೆ ಹೋಗ್ತಾರೆ. ಆವಾಗ ಕಂಡುಹಿಡಿಯೋಕ್ಕೆ ಹೋದಾಗ ಏನಾಗಿದೆ, ಇದರಲ್ಲಿ ಒಂದು ಕಾರಣಗಳು ಕಂಡು ಬಂದಿಲ್ಲ, ಹಲವು ಕಾರಣಗಳು. ಅದಕ್ಕೆ ಅದು ಇಡಿಯೋಪ್ಯಾಥಿಕ್ ಹೈಪರ್ಟೆನ್ಷನ್ ಅಂದರೆ ಯಾವುದೇ ಒಂದು ಕಾರಣ ಅಲ್ಲ. ಒಂದು ಇದು ಇರ್ಬೋದು, ಹೆರಿಡಿಟ್ರಿ ಇರ್ಬೋದು, ಲೈಫ್ ಸ್ಟೈಲ್ ಇರ್ಬೋದು, ಆಮೇಲೆ ತಿನ್ನೋ ಆಹಾರ ಇರ್ಬೋದು, ಆಮೇಲೆ ನಾವು ಯಾವ ದೇಶದಲ್ಲಿದ್ದೀವಿ, ಯಾವ ಏರಿಯಾದಲ್ಲಿದ್ದೀವಿ ಅದು ಕೂಡ ಇಂಪಾರ್ಟೆಂಟು. ಯಾಕಂದರೆ ಇವಾಗ ಇಂಡಿಯಾದಲ್ಲಿ ಪ್ರದೇಶಗಳಿಗಿಂತ ಜಾಸ್ತಿ ಹೈಪರ್ಟೆನ್ಷನ್ ಇದೆ. ಹೌದು. ಸೊ ಹಾಗಾಗಿ ಅದೆಲ್ಲನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಒಂದೇ ಒಂದು ಕಾರಣನ ಯಾರು ಕಂಡುಹಿಡಿಯೋಕ್ಕಾಗಲ್ಲ. ಸೊ ಇದೆಲ್ಲ ಮಲ್ಟಿಪಲ್ ಕಾರಣಗಳು. ಬಟ್ ಡೆಫಿನೆಟ್ಲಿ ಹೆಲ್ದಿ ಲೈಫ್ ಸ್ಟೈಲು ಅದೆಲ್ಲ ನಿಜವಾಗ್ಲೂ ಅದಿದ್ದರೆ ಸ್ವಲ್ಪ ಕಡಿಮೆ ಬರೋ ಚಾನ್ಸು. ಹೆರಿಡಿಟ್ರಿ ಅಂತೂ ಇದ್ದೇ ಇದೆ. ಓಕೆ, ಹಾಗಿದ್ರೆ ನಾವು ಸೇವನೆ ಮಾಡುವಂಥ ಫುಡ್ಡಿಗೂ ಹಾಗೇನೆ ಹೈ ಬಿ ಪಿಗೆ ಏನಾದರೂ ಕನೆಕ್ಷನ್ಸ್ ಇದೆಯಾ? ನೀವು ಹೇಳಿದ್ರಿ ಫುಡ್ ಕಲ್ಚರ್ ಬಗ್ಗೆನೂ. ಹೌದು, ಈಗ ಯಾಕಂದರೆ ತುಂಬ ಫಾಸ್ಟ್ ಫುಡ್ ಆಗಲಿ, ಆಮೇಲೆ ಪ್ರಿಸರ್ವ್ಡ್ ಐಟಮ್ಸು ಇದೆಲ್ಲ ತಿನ್ನೋದ್ರಿಂದ, ಆಮೇಲೆ ಅದರಲ್ಲೆಲ್ಲ ಸಾಲ್ಟ್ ಜಾಸ್ತಿ, ಉಪ್ಪು. ಸೊ ಆ ಉಪ್ಪು ಎಲ್ಲರಿಗೂ ಗೊತ್ತಿದೆ, ಉಪ್ಪು ಒನ್ ಆಫ್ ದ ಮೇನ್ ರೀಸನ್ ಬಿ ಪಿಗೆ. ಸೊ ಅದಕ್ಕೆ ನಾವು ಫಸ್ಟ್ ಬಿ ಪಿ ಬಂದ ತಕ್ಷಣ ಮಾತ್ರೆ ಕೊಡೋದಕ್ಕಿಂತ ಮುಂಚೆನೂ ನಾವು ಅವ್ರಿಗೆ ಏನು ಹೇಳ್ತೇವೆ, ಉಪ್ಪು ಕಡಿಮೆ ತಗೊಳ್ಳಿ. ಉಪ್ಪು ಕಡಿಮೆ ಅಂತಂದರೆ ಉಪ್ಪು ಇಲ್ಲದೆ ತಿನ್ನಿ ಅಂತ ಅಲ್ಲ, ನಾರ್ಮಲ್ ಆಗಿ ಅಡುಗೆಗೆ ಏನು ಬಳಸ್ತೇವೆ ಅದು ಬಳಸಿ, ಆದರೆ ಅದ್ರ ಮೇಲೆ ಎಕ್ಸ್ಟ್ರಾ ಟೇಬಲ್ ಸಾಲ್ಟ್ ಅದನ್ನು ತಗೋಬಾರ್ದು. ಕೆಲವೊಂದು ಉಪ್ಪಿನ ಅಂಶಗಳು ಇರುವಂಥದ್ದು ಅಂತಂದರೆ ಈ ಸಾಸು, ರೆಡ್ ಸಾಸು, ಅಥವಾ ಮತ್ತು ಏನಾದರೂ ಈ ಕರೆದಿರೋ ಐಟಮ್ಸು, ಪಾಪಡು, ಆಮೇಲೆ ಪಿಕಲ್, ಉಪ್ಪಿನಕಾಯಿ. ಸೊ ಇವುಗಳನ್ನು ಕೆಲವೊಂದು ಅವಾಯ್ಡ್ ಮಾಡಬೇಕು. ಇದು ಬಿ ಪಿ ಜಾಸ್ತಿ ಇರೋರಂತೂ ಡೆಫಿನೆಟ್ಲಿ ಅವಾಯ್ಡ್ ಮಾಡಬೇಕು. ಬಟ್ ಹೆಲ್ದಿ ಇರೋರಿಗೂ ಕೂಡ ಅದೇನು ಒಳ್ಳೆಯ ಆಹಾರಗಳೇನಲ್ಲ. ಈಗ ನಾನು ಏನೇನು ಹೇಳಿದ್ನೆ ಅದರ ಬದಲಾಗಿ ನೀವು ಜಾಸ್ತಿ ಫೈಬರ್ ಅಂತ ತರಕಾರಿ, ಹಣ್ಣು ಅದೆಲ್ಲ ತೊಗೋಬೇಕು. ಆಮೇಲೆ ಎಳ್ನೀರು ಕೂಡ ಒಂದು ಇಂಪಾರ್ಟೆಂಟು. ಫ್ರೂಟ್ಸ್ ತಿನ್ನೋದ್ರಿಂದ ಎಲ್ಲೋ ಒಂದು ಸ್ಟಡಿಗಳು ಹೇಳ್ತಾ ಇದೆ ಬಿ ಪಿ ಬರುವಂತಹ ಒಂದು ಇದು ಕಡಿಮೆ ಆಗುತ್ತೆ. ಫ್ರೂಟ್ಸ್ ಒಳ್ಳೆಯದು. ಸೊ ಬಿ ಪಿ ಬರೋದನ್ನ ತಡೆಗಟ್ಟುತ್ತೆ, ಒಂದು ಚಾನ್ಸಸ್ ಕಡಿಮೆ ಇರುತ್ತೆ ಅಂತ. ಒಳ್ಳೆಯದು. ಸೊ ಹಾಗಾದರೆ ಫುಡ್ಡಲ್ಲಿ ಮೇಯ್ನ್ ಆಗಿ ಉಪ್ಪು ರೀಸನ್ ಆಗುತ್ತೆ. ಆಮೇಲೆ ನಾವು ತಿನ್ನುವಂಥ ಆಹಾರನೂ ಕೂಡ ಒಳ್ಳೆಯ ತರಕಾರಿಗಳಿಂದ, ಹಣ್ಣುಗಳಿಂದ ಕೂಡಿರಬೇಕು. ಪ್ರತಿಯೊಬ್ಬರೂ ಕೂಡ 1 ಬೌಲ್ ಹಣ್ಣನ್ನ ತಿನ್ನಲೇಬೇಕು ಡೈಲಿ. ಒಂದು ಬೌಲ್ ಈಗ ಮಲ್ಟಿಪಲ್ ಹಣ್ಣು ಒಂದೇ ದಿನಕ್ಕೆ ಆಗಿಲ್ಲ ಅಂದರೂ ಕೂಡ ಒಂದು ದಿನ ಆ್ಯಪಲ್ಲು, ಒಂದು ದಿನ ಆರೆಂಜು, ಒಂದು ದಿನ ಬನಾನಾ, ಆ ಥರ ಹಣ್ಣುಗಳನ್ನು ಸೇವಿಸಬೇಕು. ಡಾಕ್ಟರ್, ಈಗ ಕೊಲೆಸ್ಟ್ರಾಲ್ ಸಮಸ್ಯೆ ಕೂಡ ಕಾಮನ್ ಆಗಿಬಿಟ್ಟಿದೆ, ಒಬೇಸಿಟಿ, ಕೊಲೆಸ್ಟ್ರಾಲ್. ಸೊ ಇದಕ್ಕೂ ಹೈಪರ್ ಟೆನ್ಷನ್ಗೆ ಇರುವಂಥ ಕನೆಕ್ಷನ್ಸ್ ಏನು? ಈಗ ಕೊಲೆಸ್ಟ್ರಾಲು ಮತ್ತು ಹೈಪರ್ ಟೆನ್ಷನ್ನು ಏನಂದರೆ, ಈಗ ರಿಸ್ಕ್ ಫ್ಯಾಕ್ಟರ್ಸ್ಗಳಿವೆಲ್ಲ. ರಿಸ್ಕ್ ಫ್ಯಾಕ್ಟರ್ಸ್ ಅಂತಂದರೆ ಏನು? ಯಾವುದಾದ್ರೂ ಒಂದು ಹಾರ್ಟ್ ಅಟ್ಯಾಕ್ ಇರ್ಬೋದು, ಸ್ಟ್ರೋಕ್ ಇರ್ಬೋದು, ಮೇಜರ್ ಕಾಯಿಲೆ ಬರೋದಕ್ಕೆ ರಿಸ್ಕ್ ಫ್ಯಾಕ್ಟರ್ಗಳು ಆ್ಯಡ್ ಆಗ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ಲು, ಈಗ ಒಬ್ಬರು ಎದೆನೋವು ಅಂತ 2 ಪೇಷಂಟ್ ಇರ್ತಾರೆ. ಒಬ್ಬರು ಎದೆನೋವು ಅಂತ, ಒಬ್ಬರಲ್ಲಿ ರಿಸ್ಕ್ ಫ್ಯಾಕ್ಟರ್ಗಳು ಇರ್ತವೆ, ಇನ್ನೊಬ್ಬರಲ್ಲಿ ರಿಸ್ಕ್ ಫ್ಯಾಕ್ಟರ್ಗಳು ಇರೋದಿಲ್ಲ. ಸೊ ರಿಸ್ಕ್ ಫ್ಯಾಕ್ಟರ್ ಇರೋರ ಹತ್ರ ಹಾರ್ಟ್ ಅಟ್ಯಾಕು ಅಥವಾ ಬ್ಲಾಕೇಜ್ ಇರೋ ಚಾನ್ಸ್ ಜಾಸ್ತಿ ಇರುತ್ತೆ. ಅವರನ್ನು ನಾವು ಜಾಸ್ತಿ ಪರೀಕ್ಷೆಗೆ ಒಳಪಡಿಸ್ಬೇಕಾಗತ್ತೆ. ಆದರೆ ಇದು ಯಾವುದೇ ಇಲ್ಲದೆ ಇರೋರಿಗೆ ನಾವು ಎಷ್ಟೇ ಪರೀಕ್ಷೆ ಒಳಪಡಿಸಿದ್ರು ಕೂಡ ಬ್ಲಾಕೇಜ್ ಇರುವಂಥ ಸಂಗತಿ ಕಡಿಮೆ. ಸೊ ರಿಸ್ಕ್ ಫ್ಯಾಕ್ಟರ್ಗಳು ಹೇಗೆ ಆ್ಯಡ್ ಆಗ್ತಾ ಹೋಗುತ್ತೆ ಅವಾಗ ನಮಗೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯಾವ ರಿಸ್ಕ್ ಫ್ಯಾಕ್ಟರ್ಗಳು ಅಂತಂದರೆ, ಒಂದು ಬಿ ಪಿ, ಇನ್ನೊಂದು ಶುಗರು, ಇನ್ನೊಂದು ಕೊಲೆಸ್ಟ್ರಾಲು, ಮತ್ತೊಂದು ಸ್ಮೋಕಿಂಗು, ಆಮೇಲೆ ಸ್ಟ್ರೆಸ್ಸು, ಒಬೆಸಿಟಿ, ಫ್ಯಾಮಿಲಿ ಹಿಸ್ಟ್ರಿ. ಇವೆಲ್ಲವೂ ಕೂಡ ಎಷ್ಟು ಜಾಸ್ತಿ ಇರ್ತಾವೋ ಅಷ್ಟು ಜಾಸ್ತಿ ನಮಗೆ ಬ್ಲಾಕ್ ಆಗೋದಕ್ಕಾಗಲಿ, ಅಟ್ಯಾಕ್ ಆಗೋದಕ್ಕಾಗಲಿ ಆಗೋದು ಜಾಸ್ತಿ.
ಡಾಕ್ಟರ್, ಈಗ ಹೈ ಬಿ ಪಿ ಸಮಸ್ಯೆ ಅಥವಾ ಹೈಪರ್ ಟೆನ್ಷನ್ ಸಮಸ್ಯೆ ಬಂದಾಗ ಏನು ಮಾಡಬೇಕಾಗುತ್ತೆ? ಈಗ ಕೆಲವರಿಗೆ ಹೇಳಿದ್ರೆ ಸಿಂಪ್ಟಮ್ಸ್ ಇರಲ್ಲ, ಗೊತ್ತಾಗೋದಿಲ್ಲ ಅಂತ. ಸೊ ಒಂದು ವೇಳೆ ಗೊತ್ತಾಯಿತು ಅಂದಾಗ ಏನು ಮಾಡಬೇಕಾಗತ್ತೆ? ಈಗ ಹೈ ಬಿ ಪಿ ಅಂತ ಗೊತ್ತಾದಾಗ ಯೂಶ್ವಲಿ ಏನಾಗುತ್ತೆ, ಅವರು ಒಂದು ಮನೆಯಲ್ಲೇ ಚೆಕ್ ಮಾಡ್ಕೊತಾರೆ, ಇಲ್ಲ ನಿಯರ್ ಬೈ ಕ್ಲಿನಿಕಲ್ಲಿ ಹೇಳ್ತಾರೆ. ಅವಾಗ ಅವರು ಫಿಸಿಷಿಯನ್ ಅಥವಾ ಕಾರ್ಡಿಯಾಲಜಿಸ್ಟ್ ಹತ್ರ ಬರ್ತಾರೆ. ಬಂದಾಗ ನಾವು ನಿಜವಾಗ್ಲೂ ಎಷ್ಟಿದೆ, ಕೆಲವೊಂದು ಸರಿ ಏನಾಗುತ್ತೆ, ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಂದರೆ ಡಾಕ್ಟ್ರು ಆಫೀಸಿಗೆ ಬಂದಾಗ ಮಾತ್ರ ಬಿ ಪಿ ಜಾಸ್ತಿ ಆಗುತ್ತೆ, ಮನೆಯಲ್ಲಿದ್ದಾಗ ನಾರ್ಮಲ್ ಇರುತ್ತೆ. ಅಂದರೆ ಡಾಕ್ಟ್ರ್ ಹತ್ರ ಬಂದಾಗ ಟೆನ್ಷನ್ ಆಗಿಬಿಡುತ್ತೆ, ಜಾಸ್ತಿ ಬಿ ಪಿ ಇದೆ, ಜಾಸ್ತಿ ಬಿ ಪಿ ಇದೆ. ಮನೆಯಲ್ಲಿದ್ದಾಗ ನಾರ್ಮಲ್, ಅದಕ್ಕೆ ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಂತೀವಿ. ಅದನ್ನು ನಾವು ಹೇಗೆ ನಿವಾರಿಸ್ತೀವಿ ಅಂತಂದರೆ, ಒಂದು ಆ್ಯಂಬುಲೇಟ್ರಿ ಬಿ ಪಿ ಮಾನಿಟ್ರಿಂಗ್ ಅಂತ. ಅಂದರೆ ಒಂದು ಕಾಫ್ ಬರುತ್ತೆ ಈ ಥರ, ಅದನ್ನು ಇಲ್ಲಿ ಕಟ್ಬಿಟ್ಟು ಅದನ್ನು ಸ್ಮಾಲ್ ಡಿವೈಸ್ ಬರುತ್ತೆ, ಒಳಗಡೆನೇ ಇಟ್ಬಿಡೋದು. ಅದು ಎವ್ರಿ 15 ಮಿನಿಟ್ಸ್ಗೆ ಒಂದು 24 ಅವರ್ಸು ಬಿ ಪಿ ಚೆಕ್ ಮಾಡುತ್ತೆ. 24 ಅವರ್ಸಲ್ಲಿ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ, ಮಧ್ಯರಾತ್ರಿ ಮಲ್ಕೊಂಡಾಗಲೂ ಅದು ಚೆಕ್ ಮಾಡ್ತಾ ಇರುತ್ತೆ. ಸೊ ಆವಾಗ ಅದು ನಿಮಗೆ ನೆಕ್ಸ್ಟ್ ಡೇ ತೆಗೆದು ನೋಡಿದಾಗ ನಿಮ್ಗೆ ರೀಡಿಂಗ್ ಕೊಡುತ್ತೆ, ಯಾವ ಥರ ಹೇಗಿದೆ, ಬೆಳಿಗ್ಗೆ ಹೇಗಿತ್ತು, ಮಧ್ಯಾಹ್ನ ಹೇಗಿತ್ತು, ಸಾಯಂಕಾಲ ಹೇಗಿತ್ತು. ಅದು ನಿಜವಾಗ್ಲೂ ಬಿ ಪಿ ಇದ್ದಿದ್ದೇ ಆದರೆ ಎಲ್ಲ ಟೈಮಲ್ಲೂ ಕೂಡ ಹೈ ತೋರಿಸುತ್ತೆ. ಅಂದರೆ ನೀವು ಮಲ್ಕೊಂಡಾಗಲೂ ಹೈ ಇರುತ್ತೆ. ಬಟ್ ಆದರೆ ಬರೀ ಟೆನ್ಷನ್ ಇಂದ ಬಿ ಪಿ ಬಂದಿದ್ರೆ, ಅಂದರೆ ಈಗ ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಂತ ಹೇಳಿದ್ರೆ, ಆವಾಗ ಬರೀ ಡಾಕ್ಟ್ರನ್ನ ಅಷ್ಟೇ ನೋಡುವಾಗ ಅವರು ಡಾಕ್ಟ್ರ್ ಆಫೀಸಲ್ಲಿ ಮಾತ್ರ ಬಿ ಪಿ ಜಾಸ್ತಿ ಇದ್ದಾಗ ಮನೆಗೆ ಹೋದಾಗ ನಾರ್ಮಲ್ ಇರುತ್ತೆ. ಸೊ ಅದನ್ನು ನೋಡಿದಾಗ ನಾವು ಅದನ್ನು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಆ್ಯಕ್ಚುಲಿ ಬೇರೆ ದೇಶಗಳಲ್ಲೆಲ್ಲ ಈ ಮಾತ್ರೆಗಳನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ಆ್ಯಂಬುಲೇಟ್ರಿ ಬಿ ಪಿ ಇಸ್ ಮಸ್ಟ್. ಬಟ್ ಇಲ್ಲಿ ನಮ್ಮಲ್ಲಿ ಇಂಡಿಯಾದಲ್ಲಿ ಏನಾಗುತ್ತೆ, ಅದನ್ನು ಮಾಡೋದಕ್ಕೆ ಒಂದು ಅಫೋರ್ಡೆಬಿಲಿಟಿ ಪ್ಲಸ್ ಅವೈಲೇಬಿಲಿಟಿ ಅದು ಎರಡೂ ಇರೋದಿಲ್ಲ. ಹಾಗಾಗಿ ನಾವು ಒಂದೇ ಸರಿ ನೋಡಿಬಿಟ್ಟು ಬೇಕಿದ್ರೆ ನೀವೇ ಇನ್ನೊಂದು ಸರಿ ಮನೆಯಲ್ಲಿ ರೀಡಿಂಗ್ ಚೆಕ್ ಮಾಡ್ಕೊಳ್ಳಿ, ಮತ್ತು ಪುನಃ ಒಂದು 2-3 ಸರಿ ಕೂಡ ಜಾಸ್ತಿನೇ ಇದ್ದರೆ ಮಾತ್ರೆ ಶುರು ಮಾಡೋಣ ಅಂತ ಆ ಥರ ಹೇಳ್ತೀವಿ. ಅದ್ರ ಬದಲಾಗಿ ಶಾರ್ಟ್ ಕಟ್ ಅದು. ಹಾಗೆ ಸೊ ಟೆನ್ಷನ್ ಮಾಡ್ಕೊಂಡಿರೋ ಟೈಮಲ್ಲಿ ಹೈಪರ್ ಟೆನ್ಷನ್ ಆಗುತ್ತೆ ಅಂತ ಎಲ್ಲರಿಗೂ ಆಗುತ್ತೆ. ಈಗ ಸಾಮಾನ್ಯವಾಗಿ ಈಗ ನಾವು ಓಡ್ತೇವೆ, ರನ್ನಿಂಗ್ ಮಾಡಿದಾಗ ಬಿ ಪಿ ಜಾಸ್ತಿ ಆಗಿಲ್ಲ ಅಂತಂದರೆ ಅದು ನಾವು ಓಡುವಂಥ ಕಾಲಿನ ಮಸಲ್ಗಳಿಗೆ ರಕ್ತ ಸಪ್ಲೈ ಆಗೋದಿಲ್ಲ. ಯಾಕಂದರೆ ನಡೆಯೋದಕ್ಕೂ ಓಡೋದಕ್ಕೂ ತುಂಬ ವ್ಯತ್ಯಾಸ. ನಡೆಯೋದಕ್ಕೆ ನಿಮಗೆ ಎನರ್ಜಿ ಕಡಿಮೆ ಬೇಕು, ಓಡೋದಕ್ಕೆ ಎನರ್ಜಿ ಜಾಸ್ತಿ ಬೇಕು. ಆ ಎನರ್ಜಿ ಎಲ್ಲಿಂದ ಬರುತ್ತೆ? ನೀವು ಹಾರ್ಟ್ ಈ ಥರನೇ ಪಂಪ್ ಮಾಡ್ತಾ ಇದ್ದರೆ ಓಡೋಕ್ಕಾಗಲ್ಲ. ನೀವು ಓಡಿದಾಗ ಹಾರ್ಟ್ ಜಾಸ್ತಿ ಪಂಪ್ ಮಾಡಬೇಕು, ಜಾಸ್ತಿ ಬ್ಲಡ್ ಸಪ್ಲೈ ಮಾಡಬೇಕು, ಆವಾಗ ಮಾತ್ರ ಕಾಲಿನ ಮಸಲ್ಗಳು ವರ್ಕ್ ಮಾಡಿ ಓಡೋಕ್ಕಾಗೋದು. ಸೊ ಆವಾಗ ಜಾಸ್ತಿ ಆಗುತ್ತೆ, ಅದು ನಾರ್ಮಲ್ಲು, ಗೊತ್ತಾಯ್ತು. ಆದರೆ ನಾರ್ಮಲ್ ಇರುವಾಗಲೇ, ಏನೂ ಕೆಲಸ ಇಲ್ಲದೆ ಇರುವಾಗಲೇ ಬಿ ಪಿ ಜಾಸ್ತಿ ಇದ್ದರೆ ಅದಕ್ಕೆ ಮಾತ್ರ ಬಿ ಪಿ ಅಂತೀವಿ. ಯಾರು ಒಬ್ರು ಓಡ್ ಬಂದವ್ರನ್ನ ನಾವು ಬಿ ಪಿ ನೋಡಿದ್ರೆ ಡೆಫಿನೆಟ್ಲಿ ಅದು ಸಿಸ್ಟೋಲಿಕ್ ಜಾಸ್ತಿ ಇರುತ್ತೆ. ಬಟ್ ಒಂದು ಡಿಫರೆನ್ಸ್ ಏನಂದರೆ ಡಯಾಸ್ಟೋಲಿಕ್ ನಾರ್ಮಲ್ ಇರುತ್ತೆ, ಸಿಸ್ಟೋಲಿಕ್ ಮಾತ್ರ ಜಾಸ್ತಿ ಇರುತ್ತೆ. ಓಕೆ, ಅದು ಬಿ ಪಿ ಅಲ್ಲ. ಅವಾಗ ಡಾಕ್ಟರ್, ಹೈ ಬಿ ಪಿಗೂ ನಮ್ಮ ಮೆದುಳಿಗೂ ಏನಾದರೂ ಸಂಬಂಧ ಇದೆಯಾ? ಹೈ ಬಿ ಪಿ ಆದಾಗ ಮೆದುಳಿಗೆ ಏನಾದರೂ ಸಮಸ್ಯೆ ಆಗುತ್ತಾ? ಹೇಗೆ? ಹೈ ಬಿ ಪಿ ಆದಾಗ ನಿಜವಾಗ್ಲೂ ಮೆದುಳಿಗೆ ಸಮಸ್ಯೆ ಆಗುತ್ತೆ. ನಾನು ಇವಾಗ ತಾನೇ ಹೇಳಿದೆ, ಹೈ ಬಿ ಪಿ ಇದ್ದಾಗ ಕೆಲವೊಂದು ಸಾರಿ ಬಿ ಪಿ ಪ್ರೆಷರ್ ಜಾಸ್ತಿ ಆದಾಗ ಮೆದುಳಿನಲ್ಲಿರೋ ಚಿಕ್ಕ ಚಿಕ್ಕ ರಕ್ತನಾಳಗಳು ಒಡ್ಕೊಂಡು ಬಿಡ್ಬೋದು. ಆ ಒಡ್ಕೊಂಡಾಗ ಅಲ್ಲಿ ಬ್ರೈನ್ ಹಿಮೊರೇಜ್ ಅಂತ ಹೇಳ್ತೀವಿ, ಇಂಟರ್ನಲ್ ಹಿಮೊರೇಜ್. ಆ ಹಿಮೊರೇಜ್ ಆದಾಗ ಸ್ಟ್ರೋಕ್ ಆಗುವಂಥ ಅದು ತುಂಬ ಜಾಸ್ತಿ ಇದ್ದರೆ ಸ್ಟ್ರೋಕ್ ಆಗುತ್ತೆ. ಸ್ವಲ್ಪ ಮೈನರ್ ಇದ್ದರೆ ಕೆಲವೊಂದು ಸಾರಿ ಬೇರೆ ಬೇರೆ ಸಿಂಪ್ಟಮ್ಸ್ಗಳು ಬರುತ್ತೆ. ಎಷ್ಟೊಂದು ಜನರಿಗೆ ತುಂಬ ಸ್ಟ್ರೋಕು ಎಷ್ಟು ಜಾಸ್ತಿ ಇರುತ್ತೆ ಅಂದರೆ ಅನ್ಕಾನ್ಷಿಯಸ್ ಆಗಿಬಿಡ್ತಾರೆ. ಆಮೇಲೆ ಕೆಲವೊಂದು ಸಾರಿ ಆಪ್ರೇಷನ್ಗಳು ಬೇಕಾಗ್ತವೆ, ಅಷ್ಟೊಂದು ಒಳಗಡೆ ಬ್ಲೀಡಿಂಗ್ ಆಗಿಬಿಡುತ್ತೆ. ಸೊ ಡಿಪೆಂಡ್ಸ್ ಅಪಾನ್ ದ ಪರ್ಸನ್ ಅಥವಾ ಹೇಗೆ? ಅದು ಡಿಪೆಂಡ್ಸ್ ಆನ್ ದ ಪ್ರೆಷರ್ ಆ್ಯಂಡ್ ಪರ್ಸನ್. ಈಗ ಕೆಲವೊಬ್ಬರಿಗೆ ಏನಾಗುತ್ತೆ, ಮೆದುಳಲ್ಲಿ ಕೂಡ ಅನ್ಯೂರಿಸಮ್ಸ್ ಅಂತ ಇರ್ತವೆ, ಬೇರೆ ಅನ್ಯೂರಿಸಮ್ಸ್ ಅಂತ ಹೇಳ್ತೀವಿ. ಕೆಲವು ಅನ್ಯೂರಿಸಮ್ ಅಂದರೆ ಗಂಟುಗಳು, ರಕ್ತದ ಗಂಟುಗಳು ಇರ್ತವೆ. ಅದು ನಮಗೆ ಗೊತ್ತಿರೋದಿಲ್ಲ, ಯಾರಿಗೂ ಗೊತ್ತಿರೋದಿಲ್ಲ. ಯಾರು ತಲೆ ಸ್ಕ್ಯಾನಿಂಗ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಆ ಅನ್ಯೂರಿಸಮ್ಮು ಸುಮ್ಮನೆ ನಾರ್ಮಲ್ ಬಿ ಪಿ ಇದ್ದಾಗ ಸುಮ್ಮನೆ ಇರುತ್ತೆ ಗಂಟುಗಳು, ಆದರೆ ಅದರಲ್ಲಿ ಹೈ ಬಿ ಪಿ ಇದ್ದಾಗ ಗಂಟುಗಳು ಹೊಡ್ಕೊಂಡ್ಬಿಡ್ತವೆ. ಹಾಗಾಗಿ ಅದು ಸ್ಟ್ರೋಕು, ಅನ್ಕಾನ್ಷಿಯಸ್ನೆಸ್ ಹಿಡ್ಕೊಂಡು ಡೆತ್ವರೆಗೂ ಕೂಡ ಆಗೋ ಚಾನ್ಸ್ ಇದೆ. ಓಕೆ ಡಾಕ್ಟರ್, ಹಾಗಿದ್ರೆ ನ್ಯಾಚುರಲ್ ಆಗಿ ಬಿ ಪಿ ಯಾವ ರೀತಿಯಾಗಿ ಫ್ಲಕ್ಚುಯೇಟ್ ಆಗುತ್ತೆ? ಯಾಕಂದರೆ ನೀವು ಆಗಲೇ ಮಾತಾಡ್ತಾ ಹೇಳಿದ್ರಿ ಓಡಬೇಕಾದ್ರೆ ಬಿ ಪಿ ವೇರಿ ಆಗ್ಬೋದು ಅಂತ. ಸೊ ನಾರ್ಮಲ್ ಪರ್ಸನ್ಗೂ ಬಿ ಪಿ ವೇರಿ ಆಗೋ ಸಾಧ್ಯತೆ ಇರುತ್ತೆ. ನಾರ್ಮಲ್ ಆಗಿ ಡೇ ಟೈಮಲ್ಲಿ ಸ್ಟಾರ್ಟ್ ಬೆಳಿಗ್ಗೆ ಎದ್ದಾಗಿಂದ ಹಿಡ್ಕೊಂಡ್ರೆ, ಈಗ ನಾರ್ಮಲ್ ಆಗಿ 120/80 ಇರಬೇಕು ಅಂತ ಹೇಳಿದೆ ನಾನು. ನಾರ್ಮಲ್ ಆಗಿ ಒಂದು 10 ಏನಾದರೂ ಸ್ವಲ್ಪ ಟೆನ್ಷನ್ ತೊಗೊಂಡಾಗ, ಅದು ಮಾಡಿದಾಗ, ಯಾರಿಗಾದ್ರೂ ಬೈಯೋವಾಗ ಅಥವಾ 130 ಹಾಗೆಲ್ಲ 140 ಬರುತ್ತೆ ಸಿಟ್ ಮಾಡ್ಕೊಂಡಾಗ, ಅದೆಲ್ಲ. ಆದರೆ ತುಂಬ ಜಾಸ್ತಿ ಆಗೋದಿಲ್ಲ. ಆಮೇಲೆ ನೈಟಲ್ಲಿ ನೀವು ಮಲಗುವಾಗ ತುಂಬ ನಿದ್ದೆಯಲ್ಲಿದ್ದಾಗ
ಬಿ ಪಿ ಕಡಿಮೆ ಆಗಲೇಬೇಕು, ಹಾಗೇ ಆಗುತ್ತೆ. ಆದರೆ ಯಾರಲ್ಲಿ ಕಡಿಮೆ ಆಗೋದಿಲ್ಲ ಅಂದರೆ ಯಾರಿಗೆ ಬಿ ಪಿ ಇರಲ್ವಲ್ಲ, ಯಾರಿಗೆ ಬಿ ಪಿ ಇರುತ್ತೆ ಅಲ್ವಾ ಅವರಿಗೆ ಕಡಿಮೆ ಆಗೋದಿಲ್ಲ. ಸೊ ಹೈಪರ್ ಟೆನ್ಷನ್ ಇರೋರಿಗೆ ಕಡಿಮೆ ಆಗೋದಿಲ್ಲ. ಅದಕ್ಕೆ ಡಿಪ್ಪರ್ಸ್ ಅಂತೀವಿ. ಈಗ ಡಿಪ್ ಅಂದರೆ ಕೆಳಗೆ ಹೋಗೋದು. ನಾನ್ ಡಿಪ್ಪರ್ಸ್ ಅಂತಂದರೆ ಯಾರಿಗೆ ರಾತ್ರಿ ಬಿ ಪಿ ಕಡಿಮೆ ಆಗೋದಿಲ್ವೋ ಅವರಿಗೆ ಬಿ ಪಿ ಮುಂದೆ ಇದೆ ಅಥವಾ ಮುಂದೆ ಬರ್ಬೋದು. ಡಾಕ್ಟರ್, ಎಷ್ಟು ದಿನಕ್ಕೊಂದ್ಸತಿ ನಾವು ಬಿ ಪಿ ಚೆಕಪ್ ಮಾಡಿಸ್ಕೋಬೇಕಾಗತ್ತೆ? ಈಗ ಯೂಶ್ವಲಿ ಈಗ 30-35 ಇಯರ್ಸಿಂದ 6 ತಿಂಗಳಿಗೊಂದು ಸರಿ ಅಥವಾ ವರ್ಷಕ್ಕೊಂದು ಸರಿ ಮಾಡಿಸಿದ್ರೆ ಸಾಕು. ಬಟ್ ಡೆಫಿನೆಟ್ಲಿ 40 ಏಜ್ ಆದಮೇಲೆ 40 ಇಯರ್ಸ್ ಆದಮೇಲೆ 3 to 6 ಮಂತ್ಸಿಗೆ ಒಂದು ಸರಿ ಮಾಡಬೇಕು. ಸೊ 3 to 6 ಮಂತಿಗೆ ಒಂದ್ಸತಿ ಮಾಡಿಸ್ಲೇಬೇಕಾಗುತ್ತೆ. ಈಗ ನಾರ್ಮಲ್ ಆಗಿದ್ದಾರೆ, ನಮಗೇನು ಬಿ ಪಿ ಸಮಸ್ಯೆ ಇಲ್ಲ, ನಾನು ಯಾಕೆ ಚೆಕ್ ಮಾಡಿಸ್ಬೇಕು ಅನ್ನೋದು ಕೆಲವರಲ್ಲಿ ಇರುತ್ತೆ. ಸೊ ನಾರ್ಮಲ್ ಆಗಿ ಇರೋರು ಕೂಡ ಬಿ ಪಿ ಚೆಕಪ್ ಮಾಡಿಸ್ಲೇಬೇಕು. ನಾನು ಅದೇ ಹೇಳಿದ್ನಲ್ಲ, ಬಿ ಪಿ ಇಸ್ ಎಸಿಂಪ್ಟಮ್ಯಾಟಿಕ್ ಡಿಸೀಸ್, ಅದನ್ನು ತಿಳ್ಕೊಬೇಕು ನಾವು. ಸಿಂಪ್ಟಮ್ ಬಂದರೆ ಮಾತ್ರ ಚೆಕ್ ಮಾಡ್ತೀವಿ ಅನ್ನೋದು ತುಂಬ ತಪ್ಪು. ಸಿಂಪ್ಟಮ್ ಇಲ್ಲದೇನೂ ಕೂಡ ನಾವು ಲಾಸ್ಟ್, ಈಗ ನೀವು ನಾನು ತುಂಬ ದಿನ ಒಂದು 3-6 ತಿಂಗಳಾಯಿತು ನಾನು ಚೆಕ್ ಮಾಡಿಸ್ಕೊಂಡು ಅಂತ ತಲೆಯಲ್ಲಿದ್ದರೆ ದಿಸ್ ಈಸ್ ದ ಟೈಮ್ ಟು ಟೆಸ್ಟ್. ಡಾಕ್ಟರ್, ಬಿ ಪಿ ಇದ್ದವರು, ಈಗ ಹೈಪರ್ ಟೆನ್ಷನ್ ಇದ್ದವರು ಉಪ್ಪು ತಿನ್ನಬಾರ್ದು ಅಂತ ನೀವು ಆವಾಗಲೇ ಹೇಳಿದ್ರಿ. ಈಗ ಉಪ್ಪು ತಿನ್ನೋದನ್ನು ಕಡಿಮೆ ಮಾಡಿದ್ರೆ ಅದು ಒಂದು ರೀತಿ ಕಂಟ್ರೋಲ್ ತಗೊಂಡಂಗೆ ಆಗುತ್ತಾ? ಹೌದು, ಕಂಟ್ರೋಲ್ ತಗೊಂಡಂಗೆ ಆಗುತ್ತೆ. ಅದಕ್ಕೆ ಈಗ ಬಿ ಪಿಯಲ್ಲಿ ಪ್ರಿಸ್ಕ್ರಿಪ್ಷನ್ ಅಂತ ಟ್ರೀಟ್ಮೆಂಟ್ ಅಂತ ಕೇಳಿದಾಗ ನಾವು ಫಸ್ಟ್ ಹೇಳೋದು ಡಯಟು, ಸೆಕೆಂಡ್ ಹೇಳೋದು ಎಕ್ಸಸೈಸು, ಥರ್ಡ್ ಬರೋದು ಮಾತ್ರೆ. ನಾವು ಫಸ್ಟ್ ವರ್ಡೇ ಮಾತ್ರೆ ಅಂತ ಯೂಸ್ ಮಾಡೋದಿಲ್ಲ, ಅದು ಲಾಸ್ಟ್ ಆಪ್ಷನ್ ಆಗಿರುತ್ತೆ. ಅದಕ್ಕೆ ಯಾಕಂದರೆ ಎಷ್ಟೊಂದು ಈಗ ಮಾತ್ರೆಗಳನ್ನ ಸಂಖ್ಯೆನೂ ನಾವು ಕಡಿಮೆ ಮಾಡ್ಬೋದು. ನೀವು ಡಯಟು ಮತ್ತು ಎಕ್ಸಸೈಸಲ್ಲಿ ಕಂಟ್ರೋಲ್ ಮಾಡಿದ್ರೆ ಮಾತ್ರೆ 2 ಬೇಕಾಗಿರೋ ಮಾತ್ರೆ 1ರಲ್ಲೇ ಮಾಡ್ಬೋದು ಆ ಥರ. ಅದಕ್ಕೆ ಡಯಟಲ್ಲಿ ನಾವು ಸಾಲ್ಟ್ ಕಡಿಮೆ ಮಾಡಿ ಅಂತ ಹೇಳಿದ್ವಿ. ಜೊತೆಗೆ ಎಕ್ಸಸೈಸಲ್ಲೂ ಕೂಡ ಏನಾಗುತ್ತೆ, ಎಕ್ಸಸೈಸು ಮಾಡುವಾಗ ಎಕ್ಸಸೈಸ್ ಮಾಡದೇ ಇರೋರು ಎಕ್ಸಸೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಬಿ ಪಿ ಕಡಿಮೆ ಆಗುತ್ತೆ. ಆವಾಗ ನಮಗೆ ಅವರಿಗೆ 3 ಮಾತ್ರೆ ಬೇಕಾದರೆ ಕಂಟ್ರೋಲ್ ಮಾಡೋಕ್ಕೆ ಅವಾಗ 2 ಮಾತ್ರೆಯಲ್ಲೇ ಮಾಡ್ಬೋದು, 2 ಮಾತ್ರೆ ಬೇಕಾದ್ರೆ 1 ಮಾತ್ರೆ ಮಾಡ್ಬೋದು. ಎಷ್ಟೊಂದು ಜನ ತಮ್ಮ ಲೈಫ್ ಸ್ಟೈಲ್ ಯಾವ ಥರ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂದರೆ 1 ಮಾತ್ರೆ ಇದ್ರೂ ಕೂಡ ಆ ಮಾತ್ರೆನ ಬಿಡಿಸಿರೋ ಥರ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ. ಅಂದರೆ ಅಷ್ಟು ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಬಿ ಪಿಯನ್ನು ಕಂಟ್ರೋಲ್ ತಂದಿದ್ದಾರೆ ಅಂತ. ಬಟ್ ಅದು ತುಂಬ ನಾವು ಭಾಳ ಸ್ಟ್ರಾಂಗ್ ಮೈಂಡ್ ಬೇಕು ಆ ಥರ ಕಂಟ್ರೋಲ್ ಮಾಡೋದು. ಅಷ್ಟು ಡೆಡಿಕೇಶನ್ ಬೇಕು. ಡಯಟು, ಎಕ್ಸಸೈಸು, ಈ ಒಳ್ಳೊಳ್ಳೆ ಸ್ಪೋರ್ಟ್ಸ್ಮನ್ಗಳಿರ್ತಾರೆ ಅವರೆಲ್ಲ ಅನ್ನೆಸೆಸರಿ ಅದು ಏನೂ ತಿನ್ನೋದಿಲ್ಲ. ಆಮೇಲೆ ದೇ ವಿಲ್ ಬಿ ವೆರಿ ಪರ್ಟಿಕ್ಯುಲರ್ ಅಬೌಟ್ ಎಕ್ಸಸೈಸು, ಆ ಥರ ಎಲ್ಲ ಇರಬೇಕಾಗುತ್ತೆ. ಸೊ ಒಂದಿನ ಫಾಲೋ ಮಾಡಿ ಇನ್ನೊಂದಿನ ಪರವಾಗಿಲ್ಲ ತಿಂದ್ರೆ ಆಯಿತು ಅಥವಾ ಎಕ್ಸಸೈಸ್ ಮಾಡದೇ ಇದ್ರೆ ಆಯಿತು ಅಂತ ಮಾತ್ರೆ ಮೇಲೆನೇ ಡಿಪೆಂಡೆಂಟ್ ಆಗುತ್ತೆ. ಸೊ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಡಾಕ್ಟರ್, ಈಗ ನೀವು ಹೇಳಿದ್ರಿ ಸ್ಪೋರ್ಟ್ಸ್ ಪರ್ಸನ್ಗಳೆಲ್ಲ ಹೆಚ್ಚು ಅದ್ರ ಬಗ್ಗೆ ಕಾನ್ಶಿಯಸ್ ಆಗಿರ್ತಾರೆ ಅಂತ. ಸೊ ನಮ್ಮ ಫಿಸಿಕಲ್ ಆಕ್ಟಿವಿಟಿಗೂ ಈ ಹೈಪರ್ ಟೆನ್ಷನ್ಗೂ ಹೇಗೆ ಕನೆಕ್ಷನ್ಸ್ ಇರುತ್ತೆ? ನಿಜವಾಗ್ಲೂ ಫಿಸಿಕಲ್ ಆಕ್ಟಿವಿಟಿಗೂ ಡೈರೆಕ್ಟ್ ರಿಲೇಷನ್. ಅಂದರೆ ಯಾರು ಜಾಸ್ತಿ ಫಿಸಿಕಲಿ ಆಕ್ಟಿವ್ ಆಗಿರ್ತಾರೋ ಅವರಿಗೆ ಹೈಪರ್ ಟೆನ್ಷನ್ ಇರುವಂಥ ಸಾಧ್ಯತೆ ಕಡಿಮೆ ಇರುತ್ತೆ. ಯಾರು ಫಿಸಿಕಲಿ ಇನ್ಆಕ್ಟಿವ್ ಇರ್ತಾರೋ ಇಟ್ ಈಸ್ ಆಲ್ ಒಂಥರ ಹೇಗೆ ಅಂದರೆ ಫಿಸಿಕಲ್ ಇನ್ಆಕ್ಟಿವ್ ಈಸ್ ಈಕ್ವಲ್ ಟು ಹೈ ಸ್ಟ್ರೆಸ್, ಆ ಥರನೇ ಇರುತ್ತೆ ಅದು ಲೈಫ್ ಸ್ಟೈಲ್. ಸೊ ಅವರಿಗೆ ಬಿ ಪಿ ಜಾಸ್ತಿ ಇದ್ದೇ ಇರುತ್ತೆ, ಅದರಲ್ಲಿ ಏನು ಡೌಟ್ ಏನಿಲ್ಲ. ಯಾರಿಗಾದ್ರೂ ಬಿ ಪಿ ಸಮಸ್ಯೆ ಇದ್ದಾಗ ಆ ಟೈಮಲ್ಲಿ ಉಪ್ಪು ಅಥವಾ ಸಕ್ಕರೆ ನೀರು ಕೊಡಬೇಕು ಅಂತ ಕೆಲವರು ಹೇಳ್ತಾರೆ. ಸೊ ಇದು ಒಂದು ತಪ್ಪು ಕಲ್ಪನೆನಾ ಅಥವಾ ಈ ರೀತಿ ಮಾಡಬಹುದಾ? ಬಿ ಪಿ ಲೋ ಆದಾಗ ಉಪ್ಪು ನೀರು ಕೊಡೋಕೆ ಹೇಳ್ತಾರೆ, ಹೈ ಆದಾಗಲ್ಲ. ಆಮೇಲೆ ಸಕ್ಕರೆ ಯಾವಾಗ ಕೊಡೋದಕ್ಕಂತ ಹೇಳ್ತಾರೆ ಅಂದರೆ, ಈಗ ಶುಗರ್ ಪೇಷಂಟು ಒಂದೊಂದು ಸಾರಿ ಶುಗರ್ ಅಥವಾ ಇನ್ಸುಲಿನ್ ಡೋಸ್ ಜಾಸ್ತಿ ಆದಾಗ ತಲೆ ಸುತ್ತ ಬಂದಿರುತ್ತೆ, ಆವಾಗ ಅವರಿಗೆ ಚಾಕ್ಲೇಟು ಅಥವಾ ಏನೋ ಕಲ್ಲು ಸಕ್ಕರೆ ಅದನ್ನು ತಿನ್ನಕ್ಕೆ ಹೇಳ್ತಾರೆ. ಸೊ ಹೈ ಬಿ ಪಿ ಇರೋರಿಗೆ ಯಾವುದೂ ಇಲ್ಲ. ಸೊ ಅವರು ಟ್ರೀಟ್ಮೆಂಟ್ನೇ ತಗೊಳ್ಬೇಕಾಗುತ್ತೆ ಅಥವಾ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಬೇಕಾಗುತ್ತೆ. ಡಾಕ್ಟರ್, ಈಗ ನಮ್ಮ ಕಣ್ಮುಂದೆನೇ ಯಾರೋ ಬಿದ್ದಿದ್ದಾರೆ ಅಥವಾ ಅವರಿಗೆ ಬಿ ಪಿ ಸಮಸ್ಯೆ ಇದೆ ಅಂತ ನಮಗೆ ಗೊತ್ತಾಯಿತು ಅಂತ ಹೇಳಿದ್ರೆ ಆವಾಗ ಹೇಗೆ ಟ್ರೀಟ್ ಮಾಡಬೇಕಾಗುತ್ತೆ? ಈಗ ಬಿ ಪಿ ಸಮಸ್ಯೆ ಇರೋರು ತಲೆ ಸುತ್ತ ಬಂದು ಬೀಳೋದಕ್ಕೂ ಅನ್ಕಾನ್ಷಿಯಸ್ನೂ ಆಗ್ಬೋದು. ಸೊ ಹಾಗಿದ್ದಾಗ ನಾವು ಫಸ್ಟು ಏನಾಗುತ್ತೆ, ಯೂಶ್ವಲಿ ಏನಾಗುತ್ತೆ, ಯಾರಾದರೂ ಒಬ್ರು ತಲೆ ಸುತ್ತ ಬಂದು ಬಿದ್ದಾಗ ನಾವು ಪಲ್ಸ್ ಅಂತ ನೋಡ್ತೀವಿ. ಇದು ಎಲ್ಲರೂ ಕೂಡ ನೋಡಲೇಬೇಕು. ಈ ಪಲ್ಸು ತುಂಬ ಹಿಂಗೆ ಹೊಡಿತಾ ಇದ್ದರೆ ಬಿ ಪಿ ಚೆನ್ನಾಗಿದೆ ಅಂತ ಅರ್ಥ. ಈಗ ಬಿ ಪಿ ತುಂಬ ಲೋ ಆಗಿ ಬಿದ್ದಿರ್ತಾರೆ, ಅವರಿಗೆ ನೀವು ಇಲ್ಲಿ ಹಿಡಿದ್ರೆ ಪಲ್ಸ್ ಸಿಗೋದೇ ಇಲ್ಲ, ಆವಾಗ ಕೈಯೆಲ್ಲ ಕೋಲ್ಡ್ ಆಗಿರುತ್ತೆ, ಅದು ಲೋ ಬಿ ಪಿಯಿಂದ ಬಿದ್ದಿರೋದು. ತುಂಬ ಹೈ ಬಿ ಪಿಯಿಂದ ಏನಾದರೂ ಬಿದ್ದಿದ್ರೆ ಯೂಶ್ವಲಿ ಏನಾಗುತ್ತೆ, ರಕ್ತಸ್ರಾವ ಆಗಿರುತ್ತೆ ತಲೆಯಲ್ಲಿ. ರಕ್ತಸ್ರಾವ ಆಗಿರುತ್ತೆ. ಆಮೇಲೆ ನೀವು ಹಿಂಗೆ ಹಿಂಗೆ ಮುಟ್ಟಿ ನೋಡಿದಾಗ ಅದು ನಿಮಗೆ ಹಿಂಗೆ ಬೌಂಡಿಂಗ್ ಇರುತ್ತೆ,
ಕೈಯಲ್ಲಿ ಮುಟ್ಟಿದ ತಕ್ಷಣ ನಿಮಗೆ ಫೀಲ್ ಆಗುತ್ತೆ. ಸೊ ಆವಾಗ ಇಮಿಡಿಯೇಟ್ಲಿ ದ ಬೆಸ್ಟ್ ಟ್ರೀಟ್ಮೆಂಟ್ ಏನಂತಂದರೆ ಅಡ್ಮಿಟ್ ಮಾಡಿ ಅವಾಗ ನಾವು ಇಂಜೆಕ್ಷನ್ಸ್ ಮಾತ್ರೆಯಿಂದ ಆಗೋದಿಲ್ಲ. ಅವಾಗ ಇಂಜೆಕ್ಷನಿಂದನೇ ಬಿ ಪಿ ಕಡಿಮೆ ಮಾಡಿ ಸ್ಕ್ಯಾನನ್ನು ಮಾಡಿ ನೋಡ್ತೇವೆ ಎಷ್ಟು ಮಟ್ಟಿಗೆ ಬ್ಲೀಡಿಂಗ್ ಇದೆಯಾ ಏನಿದೆಯಾ. ಸೊ ನಿಯರ್ ಬೈ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದು ಒಳ್ಳೆಯದು. ಸೊ ಹಾಗಾಗಿ ಸುಮ್ಮನೆ ಯಾವುದೇ ನಾವೇ ಮುಂದಾಳತ್ವ ತಗೊಂಡು ಅದು ಕೊಡ್ಬೋದು ಇದು ಕೊಡ್ಬೋದು ಅನ್ನೋಕ್ಕಿಂತ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದೇ ಬೆಸ್ಟ್ ಅಂತ. ಆದರೆ ಉಸಿರಾಟನೂ ಇಲ್ಲ, ಎದೆ ಬಡತನೂ ಇಲ್ಲ ಅಂದಾಗ CPR ಅಂದರೆ ಅದು ಗೊತ್ತಲ್ವ, ಈ ಥರ ಎದೆಯನ್ನು ಪುಷ್ ಮಾಡುವಂಥದ್ದು ಅದು. ಆಮೇಲೆ ಉಸಿರು, ಬಾಯಿಂದ ಉಸಿರು, ಅದು ಅಂದರೆ ಏನೂ ಇಲ್ಲವೇ ಇಲ್ಲ, ಕಾನ್ಷಿಯಸ್ಸು ಇಲ್ಲ, ಏನಿಲ್ಲ. ಇನ್ನೇನು ಕೆಲವೊಬ್ರು ಇಲ್ಲ ಈಸ್ ಡೈಡ್, ಈಸ್ ಅಬೌಟ್ ಟು ಡೈ, ಈಸ್ ಅಂತ ಏನಾದ್ರು ಹೇಳಿದಾಗ ಆವಾಗ CPR. ಅದರ್ವೈಸ್ ಇಫ್ ಯು ಫೀಲ್ ದ್ಯಾಟ್ ಈ ಥರ ಪಲ್ಸ್ ಎಲ್ಲ ಹಿಂಗೆ ಹೊಡಿತಾ ಇದ್ರೆ, ಈಗ CPR ಮಾಡೋಕ್ಕಿಂತ ಮುಂಚೆನೂ ಕೂಡ ನಾವು ನೋಡಬೇಕು ಈ ಥರ, ಅಥವಾ ಅವನನ್ನು ಹಿಂಗೆ ಮುಟ್ಟಿ ಎಬ್ಸೋದಕ್ಕೆ ಪ್ರಯತ್ನ ಮಾಡಬೇಕು. ವೆದರ್ ನಾವು ಹಿಂಗೆ ಏನಾದ್ರು ಎಬ್ಸಿದಾಗ ಮಾತಾಡ್ತಾನ ಅಂತ ನೋಡಬೇಕು. ಮಾತಾಡಿದ್ರೆ ದೆನ್ ಓಕೆ ಈಸ್ ಅಲೈವ್. ಏನು ಮಾತಾಡೇ ಇಲ್ಲ ಅಂತಂದರೆ ನಾವು ಆವಾಗ CPR. ಓಕೆ ಡಾಕ್ಟರ್, ಹಾಗಿದ್ರೆ ಹೈಪರ್ ಟೆನ್ಷನನ್ನು ನೀವು ಎಮರ್ಜೆನ್ಸಿ ಅಂತ ಕನ್ಸಿಡರ್ ಮಾಡ್ತೀರಾ? ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಹೇಳಿ? ಹೌದು, ಈಗ ವರ್ಡೇ ಇದೆ, ಹೈಪರ್ಟೆನ್ಸಿವ್ ಅರ್ಜೆನ್ಸಿ ಅಂತ ಇದೆ, ಹೈಪರ್ಟೆನ್ಸಿವ್ ಎಮರ್ಜೆನ್ಸಿ ಅಂತಿದೆ. ಓಕೆ. ಹೈಪರ್ಟೆನ್ಸಿವ್ ಎಮರ್ಜೆನ್ಸಿ, ಹೈಪರ್ಟೆನ್ಸಿವ್ ಅರ್ಜೆನ್ಸಿ ಅಂತ ಮೆಡಿಕಲ್ ಟರ್ಮ್ಸ್ ಇದು. ಏನು ಹೈಪರ್ಟೆನ್ಸಿವ್ ಎಮರ್ಜೆನ್ಸಿ ಅಂದರೆ ಏನು? ನಾನು ಎಂಡ್ ಆರ್ಗನ್ ಡ್ಯಾಮೇಜ್ ಅಂದರೆ ನಾನು ಹೇಳಿದೆ ಹಾರ್ಟು, ಆಮೇಲೆ ಬ್ರೈನು, ಕಣ್ಣು, ಈ ಯಾವುದೇ ಆರ್ಗನ್ಗಳು ಡ್ಯಾಮೇಜ್ ಆಗಿ ಆವಾಗ BP ಆಗಿದ್ರೆ ಅದು ಹೈಪರ್ಟೆನ್ಸಿವ್ ಎಮರ್ಜೆನ್ಸಿ. ಅಂದರೆ ಈಗ ಹಾರ್ಟ್ ಅಟ್ಯಾಕ್ ಆಗಿ BP 200 ಇರುತ್ತೆ, ಆವಾಗ ಅದು ಹೈಪರ್ಟೆನ್ಸಿವ್ ಎಮರ್ಜೆನ್ಸಿ. ಸ್ಟ್ರೋಕ್ ಆಗಿರುತ್ತೆ, BP 200 ಇರುತ್ತೆ, ಅದು ಹೈಪರ್ಟೆನ್ಸಿವ್ ಎಮರ್ಜೆನ್ಸಿ. ಅಥವಾ ಕಣ್ಣನ್ನು ಕೂಡ ಸ್ವಲ್ಪ ರಕ್ತ ಇದೆ, ಸ್ರಾವ ಇರುತ್ತೆ, ಅದು ಹೈಪರ್ಟೆನ್ಸಿವ್ ಎಮರ್ಜೆನ್ಸಿ. ಹೈಪರ್ಟೆನ್ಸಿವ್ ಅರ್ಜೆನ್ಸಿ ಅಂದರೆ ಇವು ಯಾವ ಆರ್ಗನ್ಗಳಿಗೆ ಅಫೆಕ್ಟ್ ಆಗದೇನೆ ಬರೀ BP ಮಾತ್ರ ಜಾಸ್ತಿ ಇರುತ್ತೆ, ಅದು ಹೈಪರ್ಟೆನ್ಸಿವ್ ಅರ್ಜೆನ್ಸಿ. ಅದು ಸೊ ಫಸ್ಟ್ ಒನ್ ತುಂಬ ಡೇಂಜರಸ್ಸು. ಆಮೇಲೆ ಅದಕ್ಕೂ ನಾವು ಯಾಕೆ ಆ ಥರ ಡಿಫೈನ್ ಮಾಡ್ತೀವಿ ಅಂತಂದರೆ, ಅದು ಇಮ್ಮಿಡಿಯೇಟ್ BPನ ಕೆಳಗಡೆ ತರಬೇಕು. ಬೇರೆ ಕಾರಣಗಳಲ್ಲಿ ನಾವು ಇಮಿಡಿಯೇಟ್ ಸ್ಲೋ ಆಗಿ ಕೆಳಗಡೆ ತೊಗೊಂಬಂದರೆ ಪರವಾಗಿಲ್ಲ. ಆದರೆ ಈ ಹೈಪರ್ಟೆನ್ಸಿವ್ ಎಮರ್ಜೆನ್ಸಿನಲ್ಲಿ ಇಂಜೆಕ್ಷನ್ನ ಕೊಟ್ಬಿಟ್ಟು BPನ ಸಡನ್ನಾಗಿ ನಾವು ಕೆಳಗಡೆ ತರಬೇಕು. ಡಾಕ್ಟರ್, ಹಾಗಿದ್ರೆ ಈ ಹೈಪರ್ ಟೆನ್ಷನ್ನ ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಾದರೆ? ಟ್ರೀಟ್ಮೆಂಟ್ ಬಗ್ಗೆ ನಾನು ಆವಾಗಲೇ ಹೇಳಿದೆ, ಫಸ್ಟು ಡಯಟು, ಆಮೇಲೆ ಎಕ್ಸಸೈಸ್ ಅಂದರೆ ಕೆಲವೊಂದು ಸರಿ ತುಂಬ ಏನೋ ಜಿಮ್ಗೆ ಹೋಗಬೇಕು ಆ ಥರ ಅಲ್ಲ, ಒಂದು 45 ಮಿನಿಟ್ಸು ಬ್ರಿಸ್ಕ್ ವಾಕಿಂಗ್, ಸ್ಲೋ ವಾಕಿಂಗ್ ಅಲ್ಲ. ಕೆಲವೊಂದು ಸರಿ ಸ್ಲೋ ಫೋನಲ್ಲಿ ಮಾತಾಡಿಕೊಂಡು 4 ಜನ ಮಾತಾಡಿಕೊಂಡು ಹೋಗೋದು, ಅದು ಅಷ್ಟು ಎಫೆಕ್ಟ್ ಆಗಲ್ಲ. ಬ್ರಿಸ್ಕ್ ವಾಕಿಂಗು 45 ಮಿನಿಟ್ಸ್ ಪರ್ ಡೇ. ಬೇಕಿದ್ರೆ ನಾವು ಆಲ್ ದ 7 ಡೇಸ್ ಪರ್ ವೀಕ್ ಮಾಡಂತನೂ ಹೇಳಲ್ಲ, ಅಟ್ಲೀಸ್ಟ್ 5 ಡೇಸ್ ಅ ವೀಕ್. ಓಕೆ, ಸೊ 5 ಡೇಸ್ ಅ ವೀಕ್ 45 ಮಿನಿಟ್ಸು ಬ್ರಿಸ್ಕ್ ವಾಕು, ಇದು ಎಕ್ಸಸೈಸು ಅಥವಾ ಡಯಟ್. ಜಾಸ್ತಿ ಮಾಡಿದ್ರೆ ಒಳ್ಳೆಯದೇನೆ, ಬಟ್ ನಾವು ಮಿನಿಮಮ್ ಹೇಳ್ತೀವಿ, ಯಾಕಂದರೆ ತುಂಬ ಜನ ಏನೇನು ಹೇಳ್ತೀವಿ ಎಲ್ಲ ಮಾಡೋಕ್ಕಾಗಲ್ಲ. ಇದು ಎಕ್ಸಸೈಸು. ಡಯಟ್ ನಾನು ಹೇಳಿದೆ ಆವಾಗಲೇ, ಯಾವುದನ್ನು ಅವಾಯ್ಡ್ ಮಾಡಬೇಕು, ಯಾವ್ದು ಜಾಸ್ತಿ ತೊಗೋಬೇಕು. ವೆಜಿಟೇಬಲ್ಸು, ಫ್ರೂಟ್ಸು ಜಾಸ್ತಿ, ಈ ಫ್ರೈಡ್ ಐಟಮ್ಸು ಅದೆಲ್ಲ ಕಡಿಮೆ, ಆ ಥರ. ಅದಾದಮೇಲೆ ಟ್ರೀಟ್ಮೆಂಟಿಗೆ ಬರೋದಾದರೆ ತುಂಬ ವೆರೈಟಿ ಆಫ್ ಡ್ರಗ್ಸ್ ಇದ್ದಾವೆ, ಮೆಡಿಸಿನ್ಸ್ ಇದ್ದಾವೆ. ಅದರಲ್ಲಿ ಟ್ಯಾಬ್ಲೆಟ್ಸು ತುಂಬ ಟ್ಯಾಬ್ಲೆಟ್ಸ್ಗಳಿದ್ದಾವೆ. ಅದರಲ್ಲಿ ನಾವು ಯೂಶ್ವಲಿ ಅವರಿಗೆ ಸ್ಮಾಲ್ ಡೋಸಿಂದ ಇಟ್ಕೊಂಡು, ಕೆಲವೊಬ್ರಿಗೆ ಕಂಟ್ರೋಲ್ ಆಗದೆ ಇರೋರಿಗೆ 3-4 ಮಾತ್ರೆಯನ್ನು ಕೂಡ ಕೊಡ್ತೇವೆ. ಬಟ್ ಕೆಲವೊಂದು ಇದು ಸೆಕೆಂಡ್ರಿ, ಅಂದರೆ ಇದು ಇಡಿಯೋಪತಿಕ್ ಹೈಪರ್ಟೆನ್ಷನ್. ಕೆಲವೊಂದು ಈ ಸೆಕೆಂಡ್ರಿ ಹೈಪರ್ಟೆನ್ಷನ್ ಅಂತೀವಿ. ಸೆಕೆಂಡ್ರಿ ಹೈಪರ್ಟೆನ್ಷನ್ ಅಂದರೆ ಏನಾದರೂ ಒಂದು ಕಾರಣ ಇರ್ತವೆ. ಕಾರಣ ಅಂತಂದರೆ ಈಗ ಇಲ್ಲಿ ರಕ್ತನಾಳ, ಅಯೋಟ ಅಂತ ಏನು ಹೇಳ್ತೀವಲ್ಲ, ಮೇನ್ ರಕ್ತನಾಳ, ಅದು ಹಿಂಗೆ ಸಣ್ಣದಾಗಿಬಿಟ್ಟಿರುತ್ತೆ, ಕೋಆಕ್ಟೇಷನ್ ಅಂತೀವಿ. ಅದರಿಂದ BP ಜಾಸ್ತಿ ಇರುತ್ತೆ. ಆವಾಗ ನಾವು ಆ ಕೋಆಕ್ಟೇಷನ್ನ ಸರಿ ಮಾಡಿದ್ರೆ ಆ ಹೈ BP ವಿತೌಟ್ ಮೆಡಿಸಿನ್, ಅದೊಂದು ಸರ್ಜರಿ ಇರ್ಬೋದು ಅಥವಾ ಸ್ಟೆಂಟ್ ಇರ್ಬೋದು, ಅದರಿಂದ BP ಕಡಿಮೆ ಆಗುತ್ತೆ. ಸೊ ಅದು ಸೆಕೆಂಡ್ರಿ ಹೈಪರ್ಟೆನ್ಷನ್. ಸೆಕೆಂಡ್ರಿ ಅಂದರೆ ಇನ್ನೊಂದು ಕಾರಣದಿಂದ BP ಬಂದಿರೋದು, ಅದು ಸೆಕೆಂಡ್ರಿ. ಏನು ಕಾರಣ ಇಲ್ಲದೆ BP ಬಂದಿರೋದು ಅದು ಕಾಮನ್, ಎಲ್ಲರಿಗೆ, ತುಂಬ ಜನರಿಗೆ ಇರೋದು. ಅದು ಏನು ಕಾರಣ ಇಲ್ಲದೆ ಇರೋದು. ಕೆಲವೊಬ್ಬರಿಗೆ ಕಿಡ್ನಿಗೆ ಸಪ್ಲೈ ಮಾಡೋ ರಕ್ತನಾಳಗಳು ಸಣ್ಣದಾಗ್ತವೆ, ರೇನಲ್ ಆರ್ಟರಿ ಸ್ಟಿನೋಸಿಸ್ ಅಂತ. ಆ ಕಿಡ್ನಿಗೆ ಸಪ್ಲೈ ಮಾಡೋ ರಕ್ತನಾಳಗಳು ಚಿಕ್ಕದಾದಾಗ ಅದು ಅಲ್ಲಿ ಕಿಡ್ನಿಗೆ ರಕ್ತ ಹೋಗದೇನೆ BP ಬಂದಿರುತ್ತೆ. ಆವಾಗ ನಾವು ಎಷ್ಟೊಂದು ಸರಿ ಅದು ಸ್ಕ್ಯಾನ್ ಮಾಡಿದಾಗ ಗೊತ್ತಾಗುತ್ತೆ. ಅದಕ್ಕೆ ಆ ಕಿಡ್ನಿ ರಕ್ತನಾಳಕ್ಕೆ ನಾವು ಸ್ಟೆಂಟ್ ಅಂತ ಹಾಕ್ತೀವಿ, ಅದನ್ನು ನಾವು ಓಪನ್ ಮಾಡೋದಕ್ಕೆ. ಆ ಓಪನ್ ಮಾಡೋಕ್ಕೆ ಸ್ಟೆಂಟ್ ಹಾಕಿದಾಗ ಅವ್ರ BP ಕಂಟ್ರೋಲಿಗೆ ಬರುತ್ತೆ. ಓಕೆ ಡಾಕ್ಟರ್, ಹಾಗಿದ್ರೆ BPಯನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ?
ಬಿ ಪಿಯನ್ನು ಕಂಟ್ರೋಲ್ ಮಾಡೋದು ಸಾಧ್ಯ ಆಗುತ್ತೆ. ಬಟ್ ನೀವು ಈಗ ಕೇಳ್ಬೋದು ನನಗೆ, ಒಂದು 100 ಜನ ಇಂಡಿಯಾದಲ್ಲಿ 100 ಜನ ಬಿ ಪಿ ಪೇಷಂಟ್ಸ್ ಇದ್ದಾರೆ, ಎಷ್ಟು ಜನ ಕಂಟ್ರೋಲ್ ಇದೆ ಅಂದರೆ ನೀವು ನಂಬೋಕ್ಕಾಗೋದಿಲ್ಲ. ಜಸ್ಟ್ 15 to 20% ಮಾತ್ರ ಕಂಟ್ರೋಲಲ್ಲಿದ್ದಾರೆ. ಮತ್ತೆಲ್ಲ ಉಳಿದು 80 ಜನ 100ಕ್ಕೆ ಉಳಿದು 80 ಜನ ಕಂಟ್ರೋಲಲ್ಲಿ ಇಲ್ಲ. ದಿಸ್ ಈಸ್ ವೆರಿ ಅನ್ಫಾರ್ಚುನೇಟ್ ಅಲ್ವಾ? ಅಂದರೆ ಎಷ್ಟೊಂದು ಜನರಿಗೆ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಎಷ್ಟೊಂದು ಜನರಿಗೆ ಬಿ ಪಿ ಇದೆ ಅನ್ನೋದೇ ಗೊತ್ತಿರೋದಿಲ್ಲ. ಇದೆ ಅನ್ನೋದು ಗೊತ್ತಿದ್ರೂ ಕೂಡ ಅದರಲ್ಲಿ ಮಾತ್ರೆ ತಗೊಳ್ಳದೇ ಇರೋರು ಜಾಸ್ತಿ ಇರ್ತಾರೆ, ನೆಗ್ಲಿಜೆನ್ಸ್ ಇರ್ತಾರೆ. ಮಾತ್ರೆ ತಗೊಳ್ಳೋರು ಕೂಡ ಅವ್ರದ್ದು ಬಿ ಪಿ ಕಂಟ್ರೋಲ್, ಯಾಕಂದರೆ ಈಗ ಫಸ್ಟ್ ನಾವು ಒಂದು ಮಾತ್ರೆಯಿಂದ ಸ್ಟಾರ್ಟ್ ಮಾಡ್ತೀವಿ, ಅದು ಕಂಟ್ರೋಲ್ ಆಗಿಲ್ಲ ಅಂದರೆ ಅದನ್ನು ಮಾತ್ರೆ ಡೋಸ್ ಆದರೂ ಜಾಸ್ತಿ ಮಾಡಬೇಕು, ಇಲ್ಲ ಇನ್ನೊಂದು ಮಾತ್ರೆ ಆದರೂ ಆ್ಯಡ್ ಮಾಡಬೇಕು. ಅದನ್ನು ಕೂಡ ನಮ್ಗೆ ಕೆಲವೊಂದು ಅವಕಾಶ ಕೊಡೋದಿಲ್ಲ. ಅವಾಗ ಒಂದು ಮಾತ್ರೆ ಕೊಟ್ಟಿದ್ದಾರೆ ಇದನ್ನೇ ತೊಗೊಳ್ಳೋಣ ಅಂತ 4 ವರ್ಷ ಅದೇ ತೊಗೋತಾ ಇರ್ತಾರೆ. ಸೊ ಹಾಗಾಗಿ ಮಾತ್ರೆ ತೊಗೊಂಡ್ರೂ ಕೂಡ ಕಂಟ್ರೋಲಲ್ಲಿರಲ್ಲ. ಡಾಕ್ಟರ್, ಹಾಗಿದ್ರೆ ಹೈಪರ್ ಟೆನ್ಷನನ್ನು ರಿವರ್ಸಿಬಲ್ ಮಾಡೋಕ್ಕಾಗತ್ತಾ? ಅಂದರೆ ಈ ಬಿ ಪಿ ಬಂದೇ ಇಲ್ಲ ಅನ್ನೋ ಥರ ಕಂಪ್ಲೀಟಾಗಿ ಅದನ್ನು ವ್ಯಾನಿಷ್ ಮಾಡೋದಕ್ಕಾಗತ್ತಾ? ಈಗ ಆ ಥರ ಮಾಡೋಕ್ಕಾಗಲ್ಲ. ಬಟ್ ಏನಂದರೆ, ಈಗ ಹೈಪರ್ ಟೆನ್ಷನ್ ನಾವು ಯಾಕೆ ಇಷ್ಟೆಲ್ಲ ನಾವು ಯಾಕೆ ಮಾತಾಡಬೇಕು ಹೈಪರ್ ಟೆನ್ಷನ್ ಬಗ್ಗೆ ಅಂತ ಒಂದೇ ಒಂದು ಉದಾಹರಣೆ. ಈಗ ಇಬ್ಬರು ವ್ಯಕ್ತಿಗಳಿರ್ತಾರೆ, ಒಬ್ಬರಿಗೆ ಬಿ ಪಿ ಇರುತ್ತೆ, ಇನ್ನೊಬ್ಬರಿಗೆ ಬಿ ಪಿ ಇರೋದಿಲ್ಲ. ಸೇಮ್ ಏಜು, ಸೇಮ್ ಫುಡ್ಡು, ಟ್ವಿನ್ಸ್ ಅಂತ ಅಂದ್ಕೊಳ್ಳಿ. ಟ್ವಿನ್ಸು, ಒಬ್ರಿಗೆ ಬಿ ಪಿ ಇರುತ್ತೆ, ಇನ್ನೊಬ್ರಿಗೆ ಬಿ ಪಿ ಇರೋದಿಲ್ಲ. ಆ ಬಿ ಪಿ ಇರೋರಿಗೆ ಏನಿದೆಯಲ್ಲ, ಅವ್ರ ಮುಂದೆ ಲೈಫಲ್ಲಿ ಅವರಿಗೆ ರಿಸ್ಕು, ಏನು ರಿಸ್ಕು, ಹಾರ್ಟ್ ಅಟ್ಯಾಕು, ಸ್ಟ್ರೋಕು, ಆಮೇಲೆ ಬೇರೆ ಬೇರೆ ಏನೇನೋ ಹೇಳಿದ್ನಲ್ಲ ಅವೆಲ್ಲ, ಬ್ರೈನ್ ಹೆಮರೇಜು, ಅವೆಲ್ಲನೂ ಬಿ ಪಿ ಇರೋ ವ್ಯಕ್ತಿಗೆ ಜಾಸ್ತಿ ಇರುತ್ತೆ. ಬಿ ಪಿ ಇಲ್ಲದೆ ಇರೋ ವ್ಯಕ್ತಿಗೆ ಸೇಮ್ ಏಜ್ ಇದ್ದರೂ ಕೂಡ ಕಡಿಮೆ ಇರುತ್ತೆ. ಈಗ ನಮ್ಮ ಡಾಕ್ಟರ್ ಆದವ್ರು ನಮ್ಮ ಕೆಲಸ ಏನು ಅಂತಂದರೆ, ಬಿ ಪಿ ಇರೋರಿಗೆ ಬಿ ಪಿ ಇಲ್ಲದೆ ಇರೋ ರಿಸ್ಕ್ ಏನಿದೆಯಲ್ಲ ಆ ರಿಸ್ಕ್ನ ತೊಗೊಂಬರೋದು, ಕಂಟ್ರೋಲ್ ಮಾಡಿ, ಆಯಿತಾ? ಸೊ ಅದಕ್ಕೆ ಇನ್ನೊಂದು ತುಂಬ ಕ್ವಶನ್ ಕೇಳ್ತಾರೆ, ಲೈಫ್ ಟೈಮ್ ಮಾತ್ರೆ ತಗೋಬೇಕಾ, ಒಂದ್ಸರಿ ಸ್ಟಾರ್ಟ್ ಮಾಡಿದ್ರೆ ಬಿಡೋದೇ ಇಲ್ಲ. ಅದಕ್ಕೆ ನಾವು ಅವ್ರಿಗೆ ಏನು ಕ್ವಶನ್ ಕೇಳಬೇಕು ಅಂದರೆ, ಎಷ್ಟು ವರ್ಷ ನೀವು ಚೆನ್ನಾಗಿರ್ಬೇಕು ಅಲ್ವಾ? ಎಷ್ಟು ವರ್ಷ ನಿಮಗೆ ಯಾವುದೇ ಕಾಯಿಲೆ ಅಂದರೆ ಬಿ ಪಿಯಿಂದ ಬರುವಂಥ ಸಮಸ್ಯೆಗಳು ಎಷ್ಟು ವರ್ಷದವರೆಗೂ ಬೇಡ, 5 ವರ್ಷ ಬೇಡವಾ, 10 ವರ್ಷ ಬೇಡ, ಅಥವಾ ಲೈಫ್ ಟೈಮ್ ಬೇಡವಾ? ಅವ್ರು ಹೇಳೋದು ಲೈಫ್ ಟೈಮ್ ಬೇಡ. ಹಾಗಾದ್ರೆ ಲೈಫ್ ಟೈಮ್ ಮಾತ್ರೆ ತಗೊಳ್ಳಿ ಅಷ್ಟೇ. ಕೆಲವೊಂದು ಸತಿ ಈಗ ಬಿ ಪಿ ಟ್ಯಾಬ್ಲೆಟ್ ತಗೊಂಡಿಲ್ಲ ಅಂದರೆ ಏನಾದರೂ ಹೆಲ್ತಲ್ಲಿ ವೇರಿಯೇಷನ್ಸ್ ಆಗುತ್ತೆ? ಈಗ ಯೂಶ್ವಲಿ ಬಿ ಪಿ ಟ್ಯಾಬ್ಲೆಟ್ಗಳು ಹೇಗಂದರೆ 24 ಗಂಟೆ ಕೆಲಸ ಮಾಡೇ ಮಾಡ್ತವೆ. ಬೆಳಗ್ಗೆ ತೊಗೊಂಡ್ರು ಕೂಡ ನೈಟ್, ಆಮೇಲೆ ಅದು ಸ್ಟಡೀಸಲ್ಲೂ ಕೂಡ ಹೇಳಿದ್ದಾರೆ, ನೀವು ಬೆಳಗ್ಗೆ ತೊಗೊಳ್ಳೋದು ಸಾಯಂಕಾಲ ತೊಗೊಳ್ಳೋದು ಏನೂ ವ್ಯತ್ಯಾಸ ಇಲ್ಲ ಅಂತ. ಸೊ ಬೆಳಗ್ಗೆನೂ ತೊಗೋಬೋದು, ಸಾಯಂಕಾಲ ಒಂದು ಟೈಮಲ್ಲಿ. ಅಂದರೆ ಅದನ್ನು ಕೂಡ ಟೆಸ್ಟ್ ಮಾಡಿದ್ದಾರೆ, ಬೆಳಗ್ಗೆ ತೊಗೊಂಡ್ರೆ ಬೆಟ್ರಾ, ಸಾಯಂಕಾಲ ತೊಗೊಂಡ್ರೆ ಬೆಟ್ರಾ ಅಂತ. ಸೊ ಅದರಲ್ಲಿ ಏನು ವ್ಯತ್ಯಾಸ ಕಂಡು ಬಂದಿಲ್ಲ, ಯಾಕಂದರೆ ಅದು ಆ್ಯಕ್ಷನ್ 24 hours ಇರುತ್ತೆ, ಅದು ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಹಾಗಾಗಿ ಒಂದಿನ ಎಲ್ಲೋ ಒಂದಿನ ಮಿಸ್ಟೇಕಿಂದ ಬಿಟ್ಟರೆ ಏನು ತೊಂದರೆ ಆಗಲ್ಲ. ಬಟ್ ನೀವು ಅವಾಗ ಮರ್ತಾಗ ಅಟ್ಲೀಸ್ಟ್, ಈಗ ಬೆಳಿಗ್ಗೆ ತೊಗೋಬೇಕಾಗಿತ್ತು, ಮರೆತು ಮಧ್ಯಾಹ್ನ ಆಗಿದೆ, ಸಾಯಂಕಾಲ ಆಗಿದೆ ಅಂದರೂ ಕೂಡ ನೀವು ವರಿ ಮಾಡೋಂಗಿಲ್ಲ, ಆವಾಗಲೇ ತೊಗೊಳ್ಳೋದು. ಓಕೆ, ಅದನ್ನ ಪೂರ್ತಿ ಇವತ್ತು ಬಿಟ್ಬಿಡೋಣ ಅಂತಲ್ಲ, ನೆನಪಾದಾಗ ಮತ್ತೆ ಇಷ್ಟೊತ್ತಿಗೆ ತಗೊಳ್ಬೇಕು ಅಂತಿಲ್ಲ. ಅಲ್ಲ, ಒಂದು ಫಿಕ್ಸ್ ಮಾಡ್ಕೊಳ್ಳಿ, ಅದರಲ್ಲ ಆ ಥರ ಅಲ್ಲ. ಬೆಳಿಗ್ಗೆ ಅಂದ್ರೆ ಬೆಳಿಗ್ಗೆನೆ ಫಿಕ್ಸ್ ಮಾಡ್ಕೊಳ್ಳಿ. ಬಟ್ ಒಂದ್ ವೇಳೆ ಮರ್ತರೂ ಕೂಡ ನೋ ನೀಡ್ ಟು ವರಿ ಮಾಡ್ದೇನೆ ಯಾವಾಗ ನೆನಪಾಗುತ್ತೋ ಅವಾಗ ಮತ್ತೆ ಅದನ್ನ ತಗೋಬೇಕು. ಡಾಕ್ಟರ್, ನಮ್ಮ ಹ್ಯಾಬಿಟ್ಸ್ ಅನ್ನ ಇಂಪ್ರೂವ್ ಮಾಡೋದ್ರ ಮುಖಾಂತರ ಯಾವ ರೀತಿಯಾಗಿ ಹೈಪರ್ ಟೆನ್ಷನ್ ಕಾಂಟ್ರೋಲ್ ಮಾಡ್ಬೋದು? ಹ್ಯಾಬಿಟ್ಸ್ ಅಂದರೆ ಒಳ್ಳೆ ಹ್ಯಾಬಿಟ್ಸು. ಯೂಶ್ವಲಿ ಈಗ ಎಲ್ಲರಿಗೂ ಗೊತ್ತಿರುತ್ತೆ, ಸ್ಮೋಕಿಂಗು, ಡ್ರಿಂಕಿಂಗ್, ಅದು ಯಾವುದೇ ಕಾರಣಕ್ಕೂ ಕಾಮನ್ ಆಗಿದೆ. ಪ್ಲಸ್ ಅದು ಯಾವ ರೀತಿಯಿಂದನೂ ಕೂಡ ಒಳ್ಳೇದಲ್ಲ. ಓಕೆ, ಸೊ ಅದು ಇರೋದರಿಂದ ಬಿ ಪಿ ಸಮಸ್ಯೆ ಬಂದೇ ಬರುತ್ತೆ, ಅದರಲ್ಲೇನು ಡೌಟ್ ಇಲ್ಲ. ಸೊ ಅದಕ್ಕೆ ಒಳ್ಳೆ ಬೆಳಿಗ್ಗೆ ನಾನು ಹೇಳಿದ್ನಲ್ಲ, 45 ನಿಮಿಷ ಎಕ್ಸಸೈಸ್ ಮಾಡೋದು, ವಾಕಿಂಗ್ ಮಾಡೋದು, ನಿಮಗೆ ತುಂಬ ಟೈಮ್ ಇದ್ದರೆ ಇನ್ನೂ 1 hour ಮಾಡಿದ್ರೂ ಒಳ್ಳೆಯದೇನೆ. ಸೊ ಆ ಥರ ಮಾಡೋದು. ಆಮೇಲೆ ಈ ಬ್ಯಾಡ್ ಹ್ಯಾಬಿಟ್ಸಿಂದ ಮುಕ್ತವಾಗಿರುವಂಥದ್ದು. ಆಮೇಲೆ ಫುಡ್ಡಲ್ಲೂ ಕೂಡ ನಾನು ತುಂಬ ಜಾಸ್ತಿ ಹೊರಗಡೆಯಿಂದ ತಿಂದೇನೆ, ಓನ್ಲಿ ಮನೆಯಲ್ಲೇ ಇದು ಮಾಡಿರುವಂಥದ್ದು. ಯಾಕಂದರೆ ಹೊರಗಡೆ ಗೊತ್ತು ಎಷ್ಟೊಂದು ಪ್ರಿಸರ್ವೇಟಿವ್, ಎಷ್ಟೊಂದು ಸಾಲ್ಟು ಎಲ್ಲ ಕಷ್ಟ ಆಗುತ್ತೆ ಅದು. ಸೊ ಆ ಥರ ಡಯಟನ್ನು ಕೂಡ ಅವರು ಚೇಂಜ್ ಮಾಡ್ಕೋಬೇಕು. ಜೊತೆಗೆ ಮೇನ್ ಇಂಪಾರ್ಟೆಂಟ್ ಅಂದರೆ ಸ್ಟ್ರೆಸ್ನ ಅದನ್ನು ನಾವು ತಡೆಗಟ್ಟೋದಕ್ಕೆ ಕರೆಕ್ಟಾಗಿ ಒಳ್ಳೆ ಒಂದು 6 to 8 hours, 6 ಅಲ್ಲ 7 to 8 hours ನಿದ್ದೆ. ಆಮೇಲೆ ಮಿನಿಮಮ್ 7 hours ನಿದ್ದೆ. ಹೌದು, 7 hours ನಿದ್ದೆ ಬೇಕೇ ಬೇಕು. ನಾವು ಸುಮ್ಮನೆ ತುಂಬ ಕೆಲಸ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು 4 ತಾಸು 5 ತಾಸು ಮಲ್ಕೊಂಡು ಕೆಲಸ ಮಾಡುವಂಥದ್ದಲ್ಲ. ಯಾಕಂದರೆ ಇವತ್ತು ಕೆಲಸ ಮಾಡ್ಬೋದು, ಬಟ್ ಮುಂದೆ ನಾಳೆ ನಮ್ಮ ಆರೋಗ್ಯ ಹಾಳಾಗುತ್ತೆ. ಅದಕ್ಕೆ ಸೊ ನಿದ್ದೆನೂ ಕೂಡ ಇಂಪಾರ್ಟೆಂಟು. ಆಮೇಲೆ ಕೆಲವೊಂದು ನಮ್ಮದೇ ಆದಂಥದ್ದು ಕೆಲವೊಂದು ಇದು ಇರ್ತವೆ. ಏನಂದರೆ ಕೆಲವೊಬ್ಬರಿಗೆ ಸಂಗೀತ ಕೇಳುವಂಥದ್ದು ಇರುತ್ತೆ, ಕೆಲವೊಬ್ಬರಿಗೆ ಡ್ರಾಯಿಂಗು, ಕೆಲವೊಬ್ಬರಿಗೆ ಇನ್ನೇನೇನೋ ಗಿಟಾರು, ಅವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ
ಬಿ ಪಿಯನ್ನು ಕಡಿಮೆ ಮಾಡುವಂಥದ್ದು. ಯಾಕಂದರೆ ಸ್ಟ್ರೆಸ್ ಬಸ್ಟರ್ಸ್ ಅವೆಲ್ಲ. ತುಂಬ ಟೆನ್ಷನ್ ಆದಾಗ ನೀವೇನಾದರೂ ಒಂದು ಸಾಂಗ್ ಕೇಳಿ ಈ ಥರ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಯು ಫೀಲ್ ರಿಲ್ಯಾಕ್ಸ್ಡ್ ಅಲ್ವಾ. ಸೊ ಹಾಗಾಗಿ ಅದನ್ನು ಕೂಡ ಬಿಟ್ಕೊಡ್ಬಾರ್ದು. ನಿಮ್ಮ ಯಾವ ಒಂದು ಆಮೇಲೆ ಒಳ್ಳೆ ಫ್ರೆಂಡ್ಶಿಪ್ ಅದು ಕೂಡ ಒಳ್ಳೆಯದು. ಯಾಕಂದರೆ ಆ ಥರ ಫ್ರೆಂಡ್ಸು ಆ ಥರ ಒಳ್ಳೆ ಇದನ್ನು ಮಾಡಿದಾಗ ಎಷ್ಟೊಂದು ಸರಿ ಸ್ಟ್ರೆಸ್ ಸಡನ್ನಾಗಿ ಕಡಿಮೆ ಆಗುತ್ತೆ. ಶೇರ್ ಮಾಡ್ಕೊಳ್ಳಿಕ್ಕಾಗುತ್ತೆ ಅಥವಾ ಅವ್ರು ಕೂಡ ಅಡ್ವೈಸ್ ಇಂದ ಒಂದು ರೀತಿ ರಿಲ್ಯಾಕ್ಸ್ ಆಗುತ್ತೆ. ಸೊ ಒಳ್ಳೆ ಗೆಳೆತನೂ ಕೂಡ ಅದು ಒಂಥರ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಓಕೆ, ಹಾಗಿದ್ರೆ ಡಾಕ್ಟರ್, ಹೈಪರ್ ಟೆನ್ಷನ್ ಅಥವಾ ಹೈ ಬಿ ಪಿ ಬರದೇ ಇರೋ ಥರ ತಡೆಗಟ್ಟೋದು ಹೇಗೆ? ತಡೆಗಟ್ಟೋದು ಒಳ್ಳೆಯ ಆಹಾರ, ವ್ಯಾಯಾಮ, ಆಮೇಲೆ ಒಳ್ಳೆಯ ಹವ್ಯಾಸಗಳು, ಇದನ್ನು ತಡೆಗಟ್ಟಬಹುದು. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬಿ ಪಿ ಅದೊಂದು ಸಿಂಪ್ಟಮ್ ಇದೆ ಅಂತ ಮಾತ್ರ ಅನ್ಕೋಬಾರ್ದು. ಅವಾಗವಾಗ ಬಿ ಪಿನ ಚೆಕ್ ಮಾಡ್ಕೊಳ್ಳೋದು ಒಂದೇ ಬಿ ಪಿ ಇದೆ ಅನ್ನೋದು ಪರಿಹಾರ. ಸೊ ಸಿಂಪ್ಟಮ್ಗೋಸ್ಕರ ಕಾಯೋದಕ್ಕಿಂತ ರೆಗ್ಯುಲರ್ ಚೆಕಪ್ಪು ತುಂಬ ಇಂಪಾರ್ಟೆಂಟ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೈಪರ್ ಟೆನ್ಷನ್ ಅಂದರೆ ಹೈ ಬಿ ಪಿ ಅಂದರೆ ಏನು, ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ, ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಷನನ್ನು ಮಾಡಿಕೊಂಡು ಹೇಗೆ ನಾವು ಹೈ ಬಿ ಪಿಯನ್ನು ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನು ಡಾಕ್ಟರ್ ಅರುಣ್ ಕುಮಾರ್ ಉಳ್ಳಾಗಡ್ಡಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು.